ಸರ್ ಸಂಪತ್ ಅವರು ನಮಗೆ ಆ್ಯಕ್ಚುಲಿ ನನಗೆ ಕೇಳಿದ್ರೆ ನಮಗೆ ಇಂಟರ್ವ್ಯೂಗೆ ಸಿಕ್ಕಿರೋದೇ ನಮ್ಮ ಅದೃಷ್ಟ. ಯಾಕೆಂದರೆ ತುಂಬ ಬ್ಯುಸಿಯಸ್ಟ್ ಪರ್ಸನ್. ಎಷ್ಟೋ ಜನ ನಿಮ್ಮನ್ನು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡಿದಾಗ ನಿಮ್ಮನ್ನು ಅಂದ್ಕೊಂಡಿರೋದು ನೀವು ಓಕೆ ತೆಲುಗು ಅವರು ತಮಿಳವರು ಅಂತೇಳಿ, ನೀವು ಅಚ್ಚ ಕನ್ನಡದವರು, ಕರ್ನಾಟಕದವರು. ಸೊ ಕನ್ನಡದವರಾಗಿ ಹೊರಗಡೆ ಬ್ಯುಸಿಯಾಗಿದ್ದೀರಾ. ಇತ್ತೀಚಿನ ದಿನಗಳಲ್ಲೂ ಕನ್ನಡದಲ್ಲೂ ಸುಮಾರು ಸ್ಟಾರ್ಸ್ಗಳ ಜೊತೆ ಸ್ಕ್ರೀನ್ ಶೇರ್ನ ಮಾಡ್ತಿದ್ದೀರಾ. ಜೊತೆಯಲ್ಲಿ ಇವತ್ತು ರಂಗ ಸಮುದ್ರದ ಮೂಲಕ ತೆರೆ ಮೇಲೆ ಬರ್ತಾ ಇದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಕನ್ನಡದಲ್ಲಿ ಮತ್ತೆ ಚಿತ್ರವನ್ನು ಮಾಡ್ತಿರೋದು? ಇಲ್ಲ, ನಾನು ಈ ಕತೆ ಕೇಳಿದಾಗಲೇ ನಾನು ರಾಜ್ಕುಮಾರ್ ಅವ್ರು ಹೇಳಿದ್ದು ಒಂದೇ ಮಾತು, ಖಂಡಿತವಾಗ್ಲೂ ಈ ಸಿನಿಮಾ ಮಾಡ್ತೀನಿ, ನೀವು ಧೈರ್ಯವಾಗಿರಿ. ನನಗೆ ಗೊತ್ತು, ಯಾಕಂದರೆ ಇದೊಂದು ಚಿಕ್ಕ ಸಿನಿಮಾ, ಇದಕ್ಕೊಂದು ಬಡ್ಜೆಟ್ ಇರುತ್ತೆ. ನಾವು ಬಂದು ತೆಲುಗಲ್ಲೋ ತಮಿಳಲ್ಲೋ ನಾವು ಒಂದು ಸಂಬಳ ತಗೋತಾ ಇರ್ತೀವಿ, ಅದನ್ನು ನಾವು ಕನ್ನಡದಲ್ಲಿ ಕೇಳೋಕ್ಕಾಗಲ್ಲ, ಅದು ಈ ಸಿನಿಮಾ ಕೇಳೋಕ್ಕಾಗಲ್ಲ. ಸೊ ನಾನು ರಾಜ್ಕುಮಾರ್ ಅವರು ಮತ್ತು ಹೊಯ್ಸಳ ಅವ್ರಿಗೆ ಅದೇ ಹೇಳಿದ್ದೆ, ನನ್ನ ಕತೆ ತುಂಬ ಹಿಡಿಸ್ತು. ಓಕೆ, ಇದು ಒಂದು ರೆಗ್ಯುಲರ್ ವಿಲನ್ನು, ಬಟ್ ಈ ವಿಲನ್ಗೆ ಒಂದು ಇಮೋಷನ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಆ ಇಮೋಷನ್ ನಂಗೆ ತುಂಬ ಹಿಡಿಸಿದೆ. ಅದಲ್ಲದೆ ಈ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಎಂಥ ಒಂದು ಕ್ಯಾರೆಕ್ಟರ್ ಅಂದರೆ, ಈ ಸಿನಿಮಾನಲ್ಲಿ ಖಂಡಿತವಾಗ್ಲೂ ನಾನು ಇರಬೇಕು ಅಂತ ನಾನು ಅಂದ್ಕೊಂಡು ನಾನು ರಾಜ್ಕುಮಾರ್ ಅವ್ರಿಗೆ ಹೇಳಿದ್ದು ಒಂದೇ ಮಾತು, ನೀವು ದಯವಿಟ್ಟು ಗೋ ಹೆಡ್, ನಾನು ಕನ್ಫರ್ಮ್ಡಾಗಿ ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ನೀವು ಇವತ್ತೂ ನನಗೆ ಈ ಕಥೆದು ಆನ್ಲೈನ್ ಕೇಳಿದ್ರೆ ರಾಜ್ಕುಮಾರ್ ನನಗೇನು ಹೇಳಿದ್ರು 4 ವರ್ಷದಿಂದ 5 ವರ್ಷದಿಂದ, ನಾನು ಈಗಲೂ ನಿಮ್ಗೆ ಹೇಳ್ಬಲ್ಲೆ. ನನಗೆ ಅಷ್ಟು ಇಂಪ್ಯಾಕ್ಟ್ ಆಗಿರೋ ಒಂದು ಸ್ಕ್ರಿಪ್ಟ್ ಇದು. ಓಕೆ. ಆ್ಯಂಡ್ ನಾನು ಯೂಶ್ವಲಾಗಿ ಬಂದು ಕತೆ ಕೇಳಿದಾಗ ಅದನ್ನು ವಿಜುವಲಾಗಿ ನೋಡೋಕ್ಕೆ ಶುರು ಮಾಡ್ತೀನಿ. ಆ ವಿಜುವಲಾಗಿ ನೋಡ್ತಿದ್ದಾಗಲೇ ಆ ಕ್ಯಾರೆಕ್ಟರ್, ನಾನು ಏನು ಕ್ಯಾರೆಕ್ಟರ್ ನನ್ನ ಹತ್ರ ಬರ್ತಾರೋ ಆ ಕ್ಯಾರೆಕ್ಟರ್ ನೋಡೋಕ್ಕೆ ಶುರು ಮಾಡ್ತೀನಿ. ನಾನು ನೋಡಿದ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟು, ನಾನು ನೋಡಿದ ಒಂದು ಎಕ್ಸ್ಟ್ರಾರ್ಡ್ನರಿ ಕತೆ. ಆ್ಯಂಡ್ ಈ ಕಥೆನಲ್ಲಿ ನಾವು ಇರಲೇಬೇಕು ಅಂತ ನಾನು 100% ಇಮಿಡಿಯೇಟಾಗಿ ಹೇಳ್ಬಿಟ್ಟೆ. ನಾನು ರಾಜ್ಕುಮಾರ್ ಕನ್ಫರ್ಮ್ ಮಾಡ್ತೀನಿ, ಡೇಟ್ಸ್ ಮಾತ್ರ ನಾನು ಸ್ವಲ್ಪ ಅಡ್ವಾನ್ಸಾಗಿ ಹೇಳಿರಿ, ಯಾಕಂದರೆ ನಾನು 2-3 ಕಡೆ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ. ಸೊ ನಾವು ತುಂಬ ಸಂತೋಷವಾಗಿ ಶೂಟ್ ಮಾಡಿದ್ವಿ, ತುಂಬ ಹ್ಯಾಪಿಯಾಗಿ ಶೂಟ್ ಮಾಡಿದ್ವಿ ಸಿನಿಮಾ. ಓಕೆ. ಸೊ ಸಂಪತ್ ಅವರು ಬಂದ ತಕ್ಷಣ ಎಲ್ಲ ಭಾಷೆಯಲ್ಲೂ ಎಲ್ಲ ನಿರ್ದೇಶಕರು ಅಡಿನಲ್ಲೂ ಕೆಲಸ ಮಾಡಿರುವಂಥದ್ದು, ಸುಮಾರು ಕಥೆಗಳನ್ನ ಕೇಳಿರ್ತೀರ. ಸೊ ಸಂಪತ್ ಅವ್ರ ಹತ್ರ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಲಿ ಎಷ್ಟು ಬಡ್ಜೆಟ್ ಆಗಲಿ ಮ್ಯಾಟ್ರ್ ಆಗಲ್ಲ, ಕತೆ ಇದ್ದರೆ 100% ಬರ್ತೀವಿ ಅನ್ನೋದಕ್ಕೆ ನೀವು ಹೇಳುವಂತಹ ಪದಗಳಲ್ಲೇ ಗೊತ್ತಾಗ್ತಾ ಇದೆ. ಹೌದು. ನಿಮ್ಮ ಮೂಲಕ ನಾನು ಏನು ಹೇಳಬೇಕು ಅಂತ ಆಸೆ ಪಡ್ತೀನಿ ಅಂದರೆ, ಒಳ್ಳೆ ಕಥೆನಲ್ಲಿ ನನಗೊಂದು ಒಳ್ಳೆ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ ಹೇಳಿದ್ರೆ ನಾನು ಡೆಫಿನೆಟಾಗಿ ಮಾಡೋಕ್ಕೆ ರೆಡಿ. ನಾನು ಇವಾಗ ಬಂದು ಸರಿ ಇದು ಒಂದು ರೆಗ್ಯುಲರ್ ಸ್ಕ್ರಿಪ್ಟು, ಇದೊಂದು ರೆಗ್ಯುಲರ್ ವಿಲನ್ ಅಂದರೆ ನಾನು ಮಾಡ್ತಾ ಇಲ್ಲ. ಲಾಸ್ಟ್ ಒಂದು ವರ್ಷದಿಂದ ಮಾಡ್ತಾ ಇಲ್ಲ. ಅದು ನಾನು ಯಾವುದಕ್ಕೆ ಸಿನಿಮಾಗೆ ಬರಬೇಕು ಅಂತ ಆಸೆ ಪಟ್ಟು ನಾನು ಏನು ಅಂದ್ಕೊಂಡು ನಾನು ಚಿಕ್ಕ ಹುಡುಗ ಇದ್ದಾಗ ಎಲ್ಲೋ ಒಂದು ಕಡೆ ಈಗ ಅದು ಮಾಡೋಕ್ಕೆ ಶುರು ಮಾಡಿದ್ದೀನಿ ಅನ್ಕೋತಾ ಇದ್ದೀನಿ. ಸೊ ಈ ಕನ್ನಡನೇ ಅಲ್ಲ, ತೆಲುಗಲ್ಲೂ ಆಗಲಿ ಇಲ್ಲ ತಮಿಳಲ್ಲೇ ಆಗಲಿ, ಇವಾಗ ನಾನು ಮಿಸ್ಕಿನ್ ಅವ್ರ ಸಿನಿಮಾ ಮಾಡ್ತಾಯಿದ್ದೀನಿ ತಮಿಳಲ್ಲಿ, ಅದನ್ನು ಒಂದು ಸಾಕಷ್ಟು ಡಿಫ್ರೆಂಟ್ ಆಗಿರೋ ಒಂದು ರೋಲು. ಕ್ಯಾರೆಕ್ಟರ್ ವೈಸು ರೆಗ್ಯುಲರ್ ಆಗಿರ್ಬೋದು, ಬಟ್ ಆ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ಮಾಡ್ತಿದ್ದಾನಲ್ಲ ಅದು ಡಿಫ್ರೆಂಟ್. ನನಗೆ ಮಿಸ್ಕಿನ್ ಅವ್ರ ಫಸ್ಟ್ ಸಿನಿಮಾದಿಂದ ಗೊತ್ತು. ಬಟ್ ನನಗೆ ಒಂದು ಮಾತು ಮಿಸ್ಕಿನ್ ಅವ್ರು ಹೇಳಿದ್ದೇನು, ನಾನು ಯಾವತ್ತು ಒಂದು ಸ್ಕ್ರಿಪ್ಟ್ ನಿನಗೆ ಅಂತ ಚೆನ್ನಾಗಿರುತ್ತೆ ಅಂತಿದ್ರೆ ಅವತ್ತು ನಾನು ಬರ್ತೀನಿ ನಿನ್ನ ಹತ್ರ. ನೀನು ನನಗೆ ಫೋನು ಮಾಡಬೇಡ, ನಾನು ನೀನು ಟಚಲ್ಲಿ ಇರೋದು ಬೇಕಾಗಿಲ್ಲ, ಬಟ್ ಯಾವತ್ತೊಂದು ಕ್ಯಾರೆಕ್ಟರ್ ಬರೋದು ನಾನು ನೀನು ಫೋನ್ ಮಾಡಿ. ಆ ಥರ ನಾವು 3 ತಿಂಗಳಿಂದ 4 ತಿಂಗಳಿಂದ ಫೋನ್ ಮಾಡಿದ್ರು. ಫೋನ್ ಮಾಡಿ, ಸಂಪತ್ ನೀವು ಎಲ್ಲಿದೆ? ನಾನು ಅವಾಗ ಹೈದ್ರಾಬಾದಲ್ಲಿದ್ದೆ. ಯಾವಾಗ ಬರ್ತೀರಾ ಚೆನ್ನೈಗೆ ಅಂದರು. ಏನು ಸಮಾಚಾರ? ಇಲ್ಲ, ನೀನು ಚೆನ್ನೈಗೆ ಬಂದ್ಬಿಡು. ನಾನು ಶೂಟಿಂಗ್ ಮುಗಿಸ್ಕೊಂಡು ಚೆನ್ನೈಗೆ ಹೋದೆ. ಸೊ ಆ ಕತೆ ವಿಜಯ್ ಸೇತುಪತಿ ಮಾಡ್ತಾಯಿದ್ದಾರೆ. ಸೊ ನಾನು ಆ ಕತೆ ಮಾಡ್ತಾಯಿದ್ದೆ. ಸೊ ನಾನು ಆ ಥರ ಒಂದು ಸ್ವಲ್ಪ ಸೆಲೆಕ್ಟಿವ್ ಆಗಿಬಿಟ್ಟಿದ್ದೀನಿ ಈಗ. ಸೊ ನನಗೆ ಒಳ್ಳೆ ಕಥೆಯಲ್ಲಿ ಒಳ್ಳೆ ಕ್ಯಾರೆಕ್ಟ್ರು, ಅದನ್ನು ಎಷ್ಟೋ ನೆಗೆಟಿವ್ ಮಾಡಿಬಿಟ್ಟೆ. ಈಗ ತೆಲುಗಲ್ಲಿ ನೋಡಿದ್ರೆ ನಾನು ಇವಾಗ ಮಾಡ್ತಿರೋ ಒಂದು 2-3 ಸ್ಕ್ರಿಪ್ಟಲ್ಲಿ ಹಾಗೆ ಸ್ಲೋವಾಗಿ ಕಾಮಿಡಿಗೆ ಟರ್ನ್ ಮಾಡ್ತಾಯಿದ್ದೀನಿ. ಅದು ನಾನು ಮಾಡಬಲ್ಲೆ ಅಂತ ನನಗೆ ಗೊತ್ತು. ಓಕೆ. ನನ್ನ ಜೊತೆ ಇರೋರಿಗೆ ಗೊತ್ತು, ಬಟ್ ಸಿನಿಮಾ ಮೇಕರ್ಸ್ಗೆ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಆ ಥರ ಯಾವುದೂ ಕ್ಯಾರೆಕ್ಟರ್ಸ್ ಮಾಡಿರಲಿಲ್ಲ. ಬಟ್ ಈಗ ರೀಸೆಂಟಾಗಿ ಒಂದು ಸಿನಿಮಾ ಮಾಡಿದೆ, ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಅಂತ, ನಿತಿನ್ ಜೊತೆ. ಅದರಲ್ಲಿ ಒಂದು ಆಪೋಸಿಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡಿರ್ತೀನಿ. ಅದಾದಮೇಲೆ ದಿಢೀರಂತ ನಾನು ಒಂದು 4-5 ಸಾರಿ ಈ ಸೈಡ್ ನೀವೇನು ಸರ್ ನಮ್ಗೆ ತೋರಿಸೇ ಇರಲಿಲ್ಲ, ನೀವು ಹೇಳಿದ್ರೆ ನೀವು ಯಾರೂ ಕೇಳಿರಲಿಲ್ಲ ಸ್ವಾಮಿ, ಕೇಳಿದ್ರೆ ತಾನು ತೋರ್ಸೋಕ್ಕಾಗೋದು. ಸೊ ಈಗ ಆ ಡೈವರ್ಷನ್ ಆ ಥರ ಸ್ಲೋ ಟರ್ನ್ ಹಾಕ್ಕೊಂಡು ಆ ಕಡೆ ಹೋಗ್ತಾ ಇದೆ. ಸೊ ಖಂಡಿತವಾಗ್ಲೂ ಈ ಇಯರ್ ಎಂಡಲ್ಲಿ ನೋಡಿದ್ರೆ ನಾನು ಅಟ್ಲೀಸ್ಟ್ ಒಂದು 4 ಸಿನಿಮಾ ತೆಲುಗಲ್ಲಿ 4 ಡಿಫ್ರೆಂಟ್ ಆಗಿರೋ ಒಂದು ರೋಲ್ಸ್ ಮಾಡಿಬಿಟ್ಟಿರ್ತೀನಿ. ಓಕೆ.
ಸೊ ನಾನು ಏನು ಸಿನಿಮಾ ಅಂದ್ಕೊಂಡು ಆಸೆ ಪಟ್ಟು ಸಿನಿಮಾಗೆ ಬರಬೇಕು ಅಂದ್ಕೊಂಡು ಸ್ಲೋ ಅಲ್ಲಿ ಆ ಕಡೆ ಹೋಗ್ತಾ ಇದ್ದೀನಿ. ಮೇ ಬಿ ಸಂಪತ್ ಅವರ ಈ ಒಂದು ಹಸುವು ರಾಜ್ಕುಮಾರ್ ಅವ್ರಿಗೆ ಗೊತ್ತಿತ್ತು ಅನ್ಕೊಂತೀನಿ. ವಿಲನಿಶ್ ಆಗಿ ತೋರಿಸಿದ್ರು ಕೂಡ ಕೊನೆಯದಾಗಿ ನಿಮ್ಮ ಮನಸ್ಸನ್ನು ಕರಗೋ ರೀತಿಯಲ್ಲಿ ಒಂದಷ್ಟು ಸೀನ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಮಾತಾಡಬಾರ್ದು, ನೋಡಿರೋದ್ರಿಂದ ಹೇಳ್ತಿದ್ದೀನಿ. ಏನಕ್ಕೆ ಅವನ ಸ್ಪೆಷಲಿ ಆ ಸಾಂಗ್ ಟೈಮ್ನಲ್ಲಿ ಎಂಥವ್ರ ಮನಸ್ಸಾದ್ರೂ ಕರಗುತ್ತೆ ಸರ್. ಹೌದು. ಯಾಕೆಂದ್ರೆ ನೀವು ಇವಾಗ ಲೀಡ್ ಮಾಡಿದಂಥ ರೀತಿ ಇದೆಯಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಾನು ನೀವು ಕೇಳಿ ಇವತ್ತು ಆ ಲಾಸ್ಟ್ ಸೀನ್ನ ನೀವು ಚೇಂಜ್ ಮಾಡ್ತೀರಾ ಅಂತ ಕೇಳಿದೆ. ಇಲ್ಲ ಸರ್, ಚೇಂಜ್ ಮಾಡಿಬಿಟ್ರೆ ಸಿನಿಮಾ ಹೋಗ್ಬಿಡುತ್ತೆ ನನಗೆ. ನೀವು ಆ ಸಿನಿಮಾನ ಈಗ ನಾನು ಹೇಳ್ದಾಗ ಈ ಕ್ಲೈಮ್ಯಾಕ್ಸ್ ಹೇಳಿದ್ರಲ್ಲ, ಈ ಕ್ಯಾರೆಕ್ಟರ್ ಹಿಂಗೆ ಇರ್ತಾನೆ, ಇಲ್ಲಿ ನಿಂತಿರ್ತಾನೆ ಅಂತ ಹೇಳಿದ್ರಲ್ಲ, ಇದನ್ನ ನೀವು ಬದಲಾಯಿಸಲೇಬಾರ್ದು. ಓಕೆ, ನೀವು ಗ್ಯಾರಂಟಿ ಕೊಟ್ಟರೆ ನಾನು ಸಿನಿಮಾ ಯಾಕಂದ್ರೆ ನಾನು ವಿಷುವಲ್ ಆಗಿ ನೋಡ್ಬಿಟ್ಟಿದೆ, ನನಗೆ ಗೊತ್ತು ಈ ಕ್ಯಾರೆಕ್ಟರು ಆ್ಯಸ್ ಅನ್ ಆ್ಯಕ್ಟರ್ ಬಿಟ್ಬಿಡಿ. ಒಬ್ಬ ಮನುಷ್ಯತ್ವ ಇರೋ ಒಂದು ಇವನಿಗೆ ಅಲ್ಲಿ ಅವನು ಕರಗದೆ ಇದ್ರೆ ಅವ್ನ ಮನುಷ್ಯ ಬೆಲೆನೇ ಇಲ್ಲ. ಆ್ಯಕ್ಚುಲಿ ಅದನ್ನೇ ನಂಗೆ ಗೊತ್ತಿಲ್ಲ, ನನಗೆ ಮಾತಾಡಬಾರ್ದು ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ನಾನು ಅದನ್ನು ಮಾತಾಡಿದ್ದೆ. ನಾನು ಒಂದು ಮಾತು ಹೇಳ್ತೀನಿ, ನಾನು ಈಗಲೂ ಇನ್ನೊಂದು ಇಂಟರ್ವ್ಯೂನಲ್ಲೂ ಹೇಳಿದ್ದೆ ಅದೇನೆ. ಈ ಕ್ಯಾರೆಕ್ಟರ್ ಹತ್ರ ಎಲ್ಲ ಇರುತ್ತೆ, ಕಾಸಿದೆ, ಹಣ ಇದೆ, ಗಾಡಿ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ. ಜನರು ನೋಡಿದ್ರೆ ಅಧಿಕಾರನೂ ಇದೆ, ಜೊತೆನಲ್ಲಿ ಅಧಿಕಾರ ಇದೆ, ಕೈ ಎತ್ತು ಮುಗಿತಾರೆ, ನಮಸ್ಕಾರ ಮಾಡ್ತಾ ಇರೋದು. ಬಟ್ ಇವನ್ಗೆ ಬೇಕಾಗಿರೋದು ಆ ಮರ್ಯಾದೆ ಇಲ್ಲ. ಆ ರಂಗ ಆ್ಯಂಡ್ ರಘು ಕ್ಯಾರೆಕ್ಟರ್ ಯಾವುದೂ ಇಲ್ಲ. ಮನುಷ್ಯನ ಹತ್ರ ಕಾಸಿಲ್ಲ, ಊಟ ಇಲ್ಲ, ಮನೆ ಇಲ್ಲ, ಏನು. ಆದ್ರೆ ಅವನಿಗೊಂದು ಮರ್ಯಾದೆ ಊರು ಕೊಡುತ್ತೆ, ಆ ಮರ್ಯಾದೆ ಇವನಿಗೆ ಬೇಕು. ಓಕೆ, ಅವನು ಅದೇ ಅದರಲ್ಲಿ ನೀವು ಟ್ರೈಲರ್ ನೋಡಿದ್ರು ತಳ್ಳಿರ್ತಾನೆ ಆ ಕ್ಯಾರೆಕ್ಟರ್. ಏನಕ್ಕೆ ತಳ್ತಾನೆ ಅಂದರೆ ಏನೋ ಹೇಳ್ತಾನೆ. ಆ ಕ್ಯಾರೆಕ್ಟರ್ ರಂಗ ಆ್ಯಂಡ್ ರಘು ಕ್ಯಾರೆಕ್ಟರ್ ತಾತಪ್ಪ ಬಂದು ಸುಮ್ಮನೆ ನೋಡಿ ನಗ್ತಾನೆ. ಅವನು ಅದೇ ಹೇಳ್ತಾನೆ, ನಿನ್ನ ಕಣ್ಣು ನೋಡೋಕ್ಕಾಗಲ್ಲ ಅಂತ. ನೀವು ಮೀನ್ಸ್ ಇವ್ರಿಗೆ ಏನಂದರೆ ಇದತ್ರ ಏನೂ ಇಲ್ಲ, ಆದರೆ ಕೊಡ್ತಿದ್ದಾರೆ. ಅದು ಎಷ್ಟು ನಿಜ ಅಲ್ಲ ಜೀವನದಲ್ಲಿ. ಖಂಡಿತ ಎಷ್ಟೋ ಜನರದ ಹತ್ರ ಎಷ್ಟೋ ಇರುತ್ತೆ, ಬಟ್ ಎಷ್ಟೋ ಜನ ಎಲ್ಲ ಇಟ್ಕೊಂಡು ಬೇರೆ ಏನೋ ಒಂದು ಆಸೆ ಪಡ್ತಾ ಇರ್ತಾರೆ. ನಮ್ಮ ಹತ್ರ ಏನಿದೆ ಅನ್ನೋದಕ್ಕಿಂತ ಸತ್ತಾಗ ಅವ್ನು ಅದೇ ಹೇಳ್ತಾನೆ, ನಿನ್ನ ಕಣ್ಣಲ್ಲಿ ಅದು ಏನೋ ಇದೆಯೋ ಅಂತ. ಅದು ಏನೋ ಇದೆ ನಿನ್ನ ಕಣ್ಣು, ನಾನು ನೋಡೋಕ್ಕಾಗಲ್ಲ, ನೋಡ್ಬಿಡೋಣ ಅಂತಾನೆ. ಓಕೆ, ಸೊ ಇದೆಲ್ಲ ಬಂದು ಚಿಕ್ಕ ಚಿಕ್ಕ ಒಂದು ಎಸೆನ್ಸ್ ಆಗಿರ್ಬೋದು ಸಿನಿಮಾದಲ್ಲಿ, ಬಟ್ ಭಾಳ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗುತ್ತೆ. ಅಫ್ಕೋರ್ಸ್ ಸರ್, ಆ್ಯಸ್ ಆಫ್ ನಾವು ನನಗನ್ಸಿರೋ ಪ್ರಕಾರ ಕೇಳ್ತಿದ್ದಾಗೆ ಇವರು ಸಂಪತ್ ಅವ್ರು ನಿಜವಾಗ್ಲೂ ಉತ್ತರ ಕರ್ನಾಟಕದವ್ರು ಇರಬೇಕು, ಇಲ್ಲಿಗೆ ಬಂದಮೇಲೆ ಈ ಲ್ಯಾಂಗ್ವೇಜ್ ಕಲ್ತಿರಬೇಕು ಅನ್ನೋ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ, ಕ್ಲಾರಿಟಿ. ಇನ್ಫ್ಯಾಕ್ಟ್ ನನಗೊಂದು ಸಂತೋಷವಾಗಿರೋ ವಿಷಯ ಏನಂದರೆ, ಅದು ನನಗೆ ಗೊತ್ತಿರೋಂಗೆ ನಾನು ಅದು ಯಾವತ್ತೂ ಎಲ್ರಿಗೂ ಹೇಳೋದಂದ್ರೆ ನಮ್ಮ ತಾಯಿ ತಂದೆ ಕೊಟ್ಟಿರೋ ಗಿಫ್ಟ್ ಅಂತ. ನನಗೆ ಅದು ಅಡ್ಯಾಪ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಡ್ರಾಮಾ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು, ಯೋಗರಾಜ್ ಭಟ್. ಸಾಕಷ್ಟು ಜನ ನನ್ನ ಮಂಗಳೂರು ಅಂದ್ಕೊಂಡ್ರು, ಸಾಕಷ್ಟು ಜನ, ಎಷ್ಟೋ ಜನ ಇವತ್ತಿಗೂ ನಾನು ಮಂಗಳೂರು ಅಂತ ಅಂದ್ಕೊಟ್ಟೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ತುಳು ಮಾತಾಡ್ತೀನಿ. ಸೊ ಈ ಸಿನಿಮಾದಲ್ಲೂ ರಂಗಸಮುದ್ರದಲ್ಲೂ ನಾನು ಎಲ್ಲಾದರೂ ಜನ ಇವಾಗ ಅದನ್ನ ಮರ್ಸ್ಬಿಟ್ಟು ಇವಾಗ ಸಿಕ್ಕಾಕೊಂಡ್ರೆ ಡೈಲಾಗಲ್ಲಿ ನಾನು ರಾಜ್ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೆ, ಒಂದು 4-5 ಸಲ ಹೇಳಿದ್ರು ಅಂತ. ಯಾಕಂದ್ರೆ ಅವ್ರು ಹೇಳ್ತಾ ಕೇಳಿಸ್ಕೊತಾ ಇದ್ದೆ. ಕೇಳಿಸ್ಕೊಂಡ್ರೆ ಸರಿ, ಆ ಡೆಲಿವರಿನಲ್ಲಿ ಎಲ್ಲಿ ಆ ಪದನ್ನ ಅವರು ಸ್ವಲ್ಪ ಸ್ಲ್ಯಾಂಗ್ ಹೆಂಗೆ ಉಪಯೋಗಿಸ್ಕೊತಾರೆ ಅಂತ ಕೇಳ್ಕೊಂಡಾದ್ಮೇಲೆ ನಾನು ಅದ್ರನ್ನ ಹಂಗೆ ಪಟ್ಟಂತ ಹೊಡಿತಾ ಇದ್ದೆ. ಅಫ್ಕೋರ್ಸ್ ಅದನ್ನ ಸ್ವಲ್ಪ ಕೋರ್ಸ್ ಕರೆಕ್ಷನ್ ಬಂದು ಡಬ್ಬಿಂಗ್ ಅಲ್ಲಿ ಮಾಡ್ಬೋದು. ಬಟ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಸರ್, ನಿಮ್ಮ ಬಾಯಲ್ಲಿ ಉತ್ತರ ಕನ್ನಡ ಹೇಳುವಾಗ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಓಕೆ ಸರ್, ನೀವು ಮಾತಾಡುವಾಗ ಒಂದು ವಿಷಯ ಹೇಳಿದ್ರಿ, ಕೇಳಿಸ್ಕೊಂತ ಹಲವಾರು ವಿಷಯ, ಐ ಮೀನ್ ಅವ್ರು ಹೇಳೋದು ಡೈಲಾಗ್ಗಳೆಲ್ಲ ನಂಗೆ ಫಿಕ್ಸ್ ಆಯಿತು ಅಂತ ಹೇಳಿ. ಸೊ ಶಿಕ್ಷಣಕ್ಕೆ ಬರ್ತೀನಿ ಸರ್, ಏನಕ್ಕೆ ಅಂದರೆ ನೀವು ಮೌಲ್ಯವಾಗಿ ಹೇಳಿರೋಂಥ ಈ ಒಂದು ಚಿತ್ರದಲ್ಲಿ ಮುಖ್ಯವಾಗಿ ಹೇಳಿರೋಂಥದ್ದು ಅದೇ. ಸೊ ಶಿಕ್ಷಣ ಅಂದ ತಕ್ಷಣ ಇವತ್ತಿನ ದಿನದಲ್ಲಿ ಈಗಿನ ಪೇರೆಂಟ್ಸ್ಗಳು ಮಕ್ಕಳಿಗೆ ಓಕೆ ನನ್ನ ಮಗನ ಯಾವುದೋ ಒಂದು ಹೈಫೈ ಸ್ಕೂಲಲ್ಲಿ ಸೇರಿಸ್ಬಿಟ್ಟು ಇಂಗ್ಲೀಷ್ ಮಾತಾಡ್ದ, ಇಂಜಿನಿಯರಿಂಗು ಡಾಕ್ಟ್ರು ಮಾಡ್ದ, ಅವ್ನು ಒಳ್ಳೆ ಕೆಲಸ ತೊಗೊಂಡ, ಅದೊಂದೇ ಶಿಕ್ಷಣ ಅಂದ್ಕೊಂಡಿದ್ದಾರೆ. ಬಟ್ ನೀವು ಇವಾಗ ಮಾತಾಡುವಾಗ ಹೇಳಿದ್ರೆ ಕೇಳಿಸ್ತಾ ಇದ್ದಾಗ ನನಗೆ ಒಂದಿಷ್ಟು ವಿಷಯಗಳು ತಿಳಿಯಿತು ಅಂತೇಳಿ. ಸೊ ಜಾನಪದ ಅನ್ನೋದು ಆಗಿನ ಕಾಲದಿಂದ ಇವತ್ತಿನವರೆಗೂ ಬಂದಿರೋದು, ಅದಕ್ಕೆ ಯಾವುದೇ ರೀತಿಯ ಶಿಕ್ಷಣ ಇಲ್ಲ. ಜನಗಳು ಹಾಡ್ತಾ ಡೊಳ್ಳು ಅವೆಲ್ಲ ಕೇಳ್ತಾ ಬಂದಿರುವಂಥದ್ದು. ಈಗ ಆ ಶಿಕ್ಷಣಕ್ಕೂ ಇವತ್ತಿನ ಶಿಕ್ಷಣದ ವ್ಯವಸ್ಥೆಗೂ ಏನು ಹೇಳಿ? ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಅದರಲ್ಲಿ ಎಷ್ಟು ಅರ್ಥ ಬರುತ್ತೆ ಅಂತ ನೋಡಿ. ನನ್ನ ಮಗಳು ಅವಳು ಇಲ್ಲಿ ಓದಾದ್ಮೇಲೆ ಹೈಯರ್ ಸ್ಟಡೀಸ್ಗೆ ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತ ಹೇಳಿ ಆಸ್ಟ್ರೇಲಿಯಾಗೆ ಹೋಗ್ತಾಳೆ. ಅಲ್ಲಿ ಓದ್ತಾಳೆ, ಮುಗಿಸ್ತಾಳೆ, ಕೆಲಸನೂ ಅಲ್ಲೇ ತಗೋತಾಳೆ, ಅಲ್ಲೇ ಕೆಲಸ ಶುರು ಮಾಡ್ತಾಳೆ. ಆದರೆ ದಿನ ಬೆಳಗಾದರೆ ಫೋನ್ ನನಗೆ ಅವಳಿಗೆ ನಾನು ಈದ್ ಕ್ರಾಸ್ಗೆ ಹೋಗ್ಬೇಕು, ಮಲ್ಲೇಶ್ವರ ಈದ್ ಕ್ರಾಸ್ಗೆ ಹೋಗ್ಬೇಕು, ಅಲ್ಲಿ ಜನತಾ ಹೋಟ್ಲಲ್ಲಿ ತಿನ್ಬೇಕು, ಇದೇ ಹೇಳೋದು. ಓಕೆ, ನಾನು ಅಲ್ಲಿ ನನಗೆ ಅಲ್ಲಿ ನೋಡಬೇಕು, ಇದಕ್ಕೆ ಹೋಗ್ಬೇಕು, ಅಲ್ಲಿ ಏನಿದ್ರು ಅವಳಿಗೆ ಈ ವಾತಾವರಣದಿಂದ ಆಚೆ ಬರೋಕ್ಕಾಗಿಲ್ಲ. ಬಟ್ ಕೆಲಸ ನೀನು ಬಾ ಇಲ್ಲಿ ಮಾಡು, ಅಲ್ಲಿ ಬೇಡ ಅಂದರೆ ಇಲ್ಲ ನಾನು ಇಲ್ಲಿ ಇರ್ತೀನಿ ಅಂತ. ಈಗ ಸದ್ಯಕ್ಕೆ ಒಂದು 2 ವಾರಕ್ಕೆ ಬಂದಿದ್ಲು.
ರೋಡಲ್ಲಿ ಸಪ್ಪ ಸಪ್ಪ ಅಂತ ಮಾರ್ಕೊಂಡು ಅಪ್ಪ ಇದರಲ್ಲಿ ಯಾರು ಹೇಳೋದಿಲ್ಲ ಅಲ್ಲ ಅಂತ ಅಳ್ತಾಳೆ. ಅದನ್ನ ರೆಕಾರ್ಡ್ ಮಾಡ್ಕೊಡ್ಲು, ಓಕೆ. ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ತಗೊಂಡೋಗವಳೆ. ನಾನು ಹೇಳೋದೇನೆಂದರೆ ರೂಟ್ಸ್ ಇದೆಯಲ್ಲ, ನಾವು ಎಲ್ಲಿಂದ ಬರ್ತೀವಿ ಅಂತ ಒಂದು ಇದೆಯಲ್ಲ, ಅದನ್ನು ನಾವು ಮರ್ತೋಗ್ಬಿಟ್ರೆ ಅದು ಪ್ರಾಬ್ಲಮ್. ಯಾಕಂದರೆ ಆ ರೂಟ್ ಬಂದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ, ನೀವು ಎಲ್ಲ ಅರ್ಧದಲ್ಲಿ ಬಿಟ್ಬಿಟ್ರೆ ಅದು ಬಿದ್ದೋಗ್ಬಿಡುತ್ತೆ ಮರ. ಸೊ ಅದು ಬೀಳಬಾರ್ದು ಅಂದರೆ ನಾವು ಆ ರೂಟ್ಸಿಗೆ ಬರ್ತಾನೇ ಇರಬೇಕು, ಯಾವತ್ತೂ ಲೈಫಲ್ಲಿ ಬರ್ತಾನೇ ಇರಬೇಕು, ಎಲ್ಲಿ ಹೋದ್ರೂ ಇಲ್ಲಿ ಬರಲೇಬೇಕು. ಸೊ ಆ ಬೇಸಿಕ್ಸ್ನ ನೀವು ಬಿಟ್ಬಿಟ್ರೆ ನೀವು ಎಷ್ಟೇ ಓದಿರ್ಬೋದು, ಅದಕ್ಕೇನು ಪ್ರಯೋಜನ ಇಲ್ಲ ನನ್ನ ಪ್ರಕಾರ. ಸೊ ನೀವು ದೊಡ್ಡ ಯೂನಿವರ್ಸಿಟಿಯಲ್ಲಿ ಹೋಗೋದಾಗಲಿ, ಕಲಿಯೋದಾಗಲಿ, ಓದೋದಾಗಲಿ ಅದೆಲ್ಲ ಓಕೆ. ಬಟ್ ಬೇಸಿಕ್ ರೂಟ್ಸ್ ಇದೆಯಲ್ಲ, ಮೀನ್ಸ್ ಮನೆಗೆ ನೆಂಟರು ಬಂದರೆ ಅವ್ರ ಹತ್ರ ಚೆನ್ನಾಗಿ ಮಾತಾಡೋದು, ನಮಸ್ಕಾರ ಅನ್ನೋದು, ನೀರು ಕುಡಿತೀರಾ ಅಂತ ಕೇಳೋದು, ಇದೆಲ್ಲ ನಮ್ಮ ಸಂಸ್ಕೃತಿನಲ್ಲೇ ಇರೋದು. ಸೊ ನಾನು ಹೇಳೋದಿದ್ರೆ ಎಜುಕೇಷನ್ ಬೇರೆ. ಈ ಎಜುಕೇಷನ್ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ಕೊಡಬೇಕು. ಹೆಂಗೆ ಇನ್ನೊಬ್ಬರನ್ನ ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು. ಶಿಕ್ಷಣದಕ್ಕಿಂತ ಹೆಚ್ಚಾಗಿ ಮಾನವೀಯ ಮೌಲ್ಯತೆನ ಕಲಿತು ಮನಸ್ಸಲ್ಲಿ ಇಟ್ಕೊಂಡ್ರೆ ಪ್ರತಿಯೊಂದು ಆ್ಯಂಡ್ ಈ ಸಿನಿಮಾದಲ್ಲಿ ಏನೇನೋ ನಿಮ್ಗೆ ಅದೆಲ್ಲ ಬರುತ್ತೆ ಮೈಂಡಲ್ಲಿ ನೋಡ್ತಾ ಇದ್ದಾಗ. ಎಲ್ಲೆಲ್ಲೋ ಯಾವ್ದ್ಯಾವುದೋ ಹಳೆಯಲ್ಲಿ ಚಿಕ್ಕ ವಯಸ್ಸಿಗೆ ಆಗಿರೋ ಕನೆಕ್ಷನ್ಸ್ ಎಲ್ಲ ಬರುತ್ತೆ ಮೈಂಡಲ್ಲಿ. ಸೊ ನನ್ನ ಒಂದು ಮೀನ್ಸ್ ನಾನು ಕೇಳ್ಕೊಳ್ಳೋದು ಏನಂದರೆ ಆಡಿಯನ್ಸ್ಗೆ, ಎಷ್ಟೋ ಈಗ ಸದ್ಯದಲ್ಲಿ ಎಂತೆಂಥ ಸಿನಿಮಾನ ನಾವು ಎತ್ತು ನಿಲ್ಲಿಸಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಕಥೆಗಳನ್ನ ಮಾಡಿದ್ದೀವಿ, ಕಮರ್ಷಿಯಲ್ ಸಿನಿಮಾನ ಮಾಡಿದ್ದೀವಿ, ಸೂಪರ್ ಹಿಟ್ಸ್ನ ಕೊಟ್ಟಿದ್ದೀವಿ. ಆ ಥರ ದಯವಿಟ್ಟು ರಂಗಸಮುದ್ರನ ನೀವು ಬಂದು ಥಿಯೇಟ್ರಲ್ಲಿ ನೋಡ್ಬಿಟ್ಟು, ಯಾಕಂದ್ರೆ ನೀವು ಒಂದು ಸಲ ನೋಡಿದ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಹೇಳ್ತೀರಾ, ಇದು ಒಳ್ಳೆ ಸಿನಿಮಾ ದಯವಿಟ್ಟು ನೋಡಿ ಅಂತ. ಆ್ಯಂಡ್ ಈ ಒಂದು ಸಿನಿಮಾ ಬಂದು ನೀವು ಎಲ್ಲರೂ, ನಿಮ್ಮ ಅಜ್ಜಂದ್ರು, ನಿಮ್ಮ ತಾತಂದ್ರು, ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳು, ತಾಯಿ ತಂದೆ ಎಲ್ಲರ ಜೊತೆ ಸಂತೋಷವಾಗಿ ಹೋಗಿ ನೋಡುವಂಥ ಒಂದು ಸಿನಿಮಾ ಇದು. ಆ್ಯಂಡ್ ನಾನು ಹೇಳೋದೇನೆಂದರೆ, ಇದರಿಂದ ನಾನೇನು ಕಲಿತೆ ಅದೆಲ್ಲ ಇಲ್ಲ. ಇದರಿಂದ ನಾವೇನು ಕಲಿಯೋದಂದರೆ, ಒಂದು ಚಿಕ್ಕ ಮಕ್ಕಳ ಒಂದು ಇನ್ನೋಸೆನ್ಸ್ ಇದೆಯಲ್ಲ, ಅದನ್ನು ಬಂದು ಯಾವತ್ತೂ ಬಿಟ್ಬಿಡಬೇಡಿ. ಆ ಮಕ್ಕಳನ್ನ ಬಂದು ಆ ವಯಸ್ಸಿಂದ ತಾಟಿ ದೊಡ್ಡ ಮನುಷ್ಯನಾಗಿ ಇಮಿಡಿಯೇಟಾಗಿ ಮಾಡಬೇಡಿ. ಅವ್ರು ಸ್ಲೋ ಆಗಿ ಬರಲಿ, ಪರವಾಗಿಲ್ಲ, ಟೈಪ್ ತೊಗೊಳ್ಳಿ. ಅವ್ನು 8 ವಯಸ್ಸಲ್ಲಿ ಇತ್ತು, 10 ವಯಸ್ಸಲ್ಲಿ ಇರೋರನ್ನ 20 ವಯಸ್ಸಿಗೆ ಥರ ಯೋಚನೆ ಅವ್ರು 10 ವಯಸ್ಸಲ್ಲಿ ಏನು ಯೋಚನೆ ಮಾಡಬೇಕು ಅದೇ ಯೋಚನೆ ಮಾಡಲಿ, ಹಂಗೆ ಇರಲಿ ಅಂತಲೇ ಅಂತ. ಆ್ಯಂಡ್ ಇದು ಒಂದು ಲವಬಲ್ ಸಬ್ಜೆಕ್ಟ್, ಇದು ತುಂಬ ಲವಬಲ್ ಸಬ್ಜೆಕ್ಟ್. ಆ್ಯಂಡ್ ಈ ಸಬ್ಜೆಕ್ಟ್ನ ಬಂದು ನೀವು ಅಪ್ರಿಷಿಯೇಟ್ ಮಾಡಿ, ಆಡಿಯನ್ಸ್ ಬಂದು ಇದನ್ನು ಒಂದು ಮಟ್ಟಕ್ಕೆ ಹಿಟ್ ಮಾಡಿದ್ರು. ಹಿಟ್ ನಾನು ಹೇಳೋದೆಂದು ತುಂಬ ನಮ್ಮ ಪ್ರೊಡ್ಯೂಸರ್ ಕಾಸು ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಪಾಪ ಕಷ್ಟಪಟ್ಟು ಈ ಕಥೆನ ನಂಬಿದ್ದಾರೆ, ಅವ್ರಿಗೆ ಆ ಕಾಸು ಬಂದರೆ ಸಾಕು. ಬಟ್ ನಾನು ಹೇಳೋದೇನೆಂದರೆ, ಜನರು ಬಂದು ಇದನ್ನು ಅಪ್ರಿಷಿಯೇಟ್ ಮಾಡಿಬಿಟ್ರೆ ಆಚೆ ಎಷ್ಟೋ ಕಥೆಗಳಿವೆ. ಹೌದು, ನಮ್ಮದೇ ಕಥೆಗಳು ಸುಮಾರಿದೆ, ಅದೆಲ್ಲ ಆಚೆ ಬರುತ್ತೆ, ಇಲ್ಲದೇ ಬರಲ್ಲ ಆಚೆ. ಅದೇ ಪ್ರಾಬ್ಲಮ್. ರೆಗ್ಯುಲರ್ ಪ್ಯಾಟ್ರಿಕಲ್ ಫಿಲ್ಮ್ಸ್ಗಳನ್ನ ನೋಡಿ ಬೇಜಾರಾಗಿರೋರಿಗೆ ನಮ್ಮ ಸತ್ವದ ಕಥೆಗಳನ್ನ ತಿಳಿಸ್ಬೋದು. ಅದು ಸಿಕ್ಕಾಕೊಂಡ್ಬಿಡುತ್ತೆ ಆಮೇಲೆ. ಅದು ಬರದೆ ಹಂಗೆ ಇದ್ದು ಬಿಟ್ಟರೆ ಕಷ್ಟ. ಅದನ್ನು ದೂಸಿ ತಟ್ಟಿ ಆಚೆ ತರಬೇಕು ಅಂದರೆ ಇಲ್ಲ. ಇವಾಗ ನೋಡಿ, ಕಾಂತಾರ ಅಂತ ಒಂದು ಸಿನಿಮಾ ಓಡ್ತು, ಅದು ನೀವು ನೋಡಿದ್ರೆ ಈ ಫೋಕ್ಲೋರು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳಿ ಬೆಳೆದವರು. ಬಟ್ ಅದು ಬಂದು ಬರೀ ನಮಗೆ ಅಂತ ಅಲ್ಲ, ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಅದು ಕನೆಕ್ಟ್ ಆಯಿತು. ಯಾಕಂದರೆ ಫೋಕ್ಲೋರ್ ಬಂದು ಎಲ್ಲ ಕಾಸ್ಟ್ ಕ್ರೀಡಲ್ಲೂ ಇದೆ. ಹೌದು, ನೀವು ಬರೀ ಹಿಂದೂ ಇಲ್ಲ, ಬರೀ ಈ ಕಮ್ಯುನಿಟಿ ಇಲ್ಲ, ಬರೀ ಟ್ರೈಬ್ಸು ಅವರೇ ಈ ಕತೆ ಮಾತಾಡ್ತಾರೆ ಅಂತಲ್ಲ. ನೀವು ಯಾವ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಹೋಗ್ರಿ, ಮುಸ್ಲಿಂ ಕಮ್ಯುನಿಟಿ, ಯಾವ ಕಮ್ಯುನಿಟಿಗೆ ಹೋದ್ರೂ ಎಲ್ರಿಗೂ ಒಂದು ಕತೆ ಇದೆ. ಹೌದು, ಚೈಲ್ಡ್ ರೂಟ್ಸಿಂದ ಬಂದಿರೋ. ಸೊ ಅದು ಬಂದು ಕನೆಕ್ಟ್ ಆಯಿತು ಎಲ್ರಿಗೂ. ಆ ಥರ ಅದನ್ನು ನೀವು ಯಾವಾಗ ಅದನ್ನು ಸೂಪರ್ ಹಿಟ್ ಮಾಡ್ತೀರೋ, ಆ ಕಥೆನೇ ಅಲ್ಲ, ಬಟ್ ಅದನ್ನು ಸುತ್ತು ಎಷ್ಟೊಂದು ಕಥೆಗಳು ಇರ್ತವೆ. ಯಾರು ಸ್ಕ್ರಿಪ್ಟ್ ಮಾಡ್ಕೊಂಡು ರೆಡಿಯಾಗಿರ್ತಾರೆ ಪಾಪ, ಅವ್ರು ಯಾರು ಆಚೆ ಬಂದು ಅದನ್ನು ಮಾಡೋಕ್ಕಾಗದೆ ಒದ್ಲಾಡ್ತಿರ್ತಾರೋ ಅಂಥವ್ರಿಗೆಲ್ಲ ಇದೊಂದು ಪ್ರೋತ್ಸಾಹ ಸಿಕ್ಕಿ ಖಂಡಿತವಾಗ್ಲೂ ಇದನ್ನು ಒಂದು ಸ್ಕ್ರಿಪ್ಟ್ ಮಾಡ್ತಾರೆ ಅಂತ. ಸೊ ಹಾಗಿಂದ ನಾನು ರಂಗಸಮುದ್ರ ದಯವಿಟ್ಟು ಬಂದು ನೀವು ಥಿಯೇಟರ್ಸಲ್ಲಿ ನೋಡಿ. ಯಾಕಂದ್ರೆ ನೀವು ಥಿಯೇಟರ್ಸಲ್ಲಿ ನೋಡಿದ್ರೆ ಆ್ಯಂಡ್ ಒಂದು ಮಟ್ಟಕ್ಕೆ ನೀವು ಇದನ್ನು ಒಂದು ರೀಚ್ ಕೊಟ್ಬಿಟ್ರೆ, ರಾಜ್ಕುಮಾರ್ ಅಂತವರು ಇನ್ನೂ ಒಂದು 10 ರಾಜ್ಕುಮಾರ್ಸ್ ಬರ್ತಾರೆ. ಓಕೆ, ಇದೆಲ್ಲದ್ರ ಜೊತೆ ಸರ್ ಮಹಾರಾಷ್ಟ್ರದ ಒಂದು ಊರ ಹೆಸರು ನಾನು ಐ ಥಿಂಕ್ ಹುಲಿಜಂತಿ ಅನ್ನೊಂದು ಊರಿಗೆ ಎಲ್ಲ ಸ್ಟಾರ್ಸ್ಗಳನ್ನ ಕರ್ಕೊಂಡೋಗಿ, ರಂಗಾಯಣ ಸರ್ನಾಗಿರ್ಬೋದು, ಸಂಪತ್ ಸರ್ನೆಲ್ಲ ಕರ್ಕೊಂಡೋಗಿ
ಒಂದು 5-10 ಲಕ್ಷ ಜನ ಮಿನಿಮಮ್ ಇರ್ತಾರೆ ಅನ್ಕೊತೀನಿ. ಆ ಒಂದು ನಿಜವಾದ ಜಾತ್ರೆನಲ್ಲಿ ಶೂಟ್ ಮಾಡೋದು ನಿಮಗೆಷ್ಟು ಚಾಲೆಂಜ್ ಆಯಿತು? ಬೀಂಗ್ ಆರ್ಟಿಸ್ಟ್ ನಿಮಗೆಷ್ಟು ಕಷ್ಟ ಆಯಿತು, ನಿಮಗೆಷ್ಟು ಇಷ್ಟ ಆಯಿತು? ನಾವು ಎಲ್ಲೋ ಯಾಕಂದ್ರೆ ಗಾಡಿ ಬರಲ್ಲ ಅಲ್ಲಿ, ಹೌದು. ನಡ್ಕೊಂಡ್ ಬರ್ಬೇಕು. ನಾನು ರಂಗಾಯಣರಿಗೂ ಫೈನಲ್ ಆಗಿ ಡಿಸೈಡ್ ಮಾಡ್ಬಿಟ್ಟೆ, ಇಳಿದು ನಾವು ಲೋಕಲ್ ಅವ್ರ ತರ ಇರ್ಬೇಕಿಲ್ಲ ಅಂತ ಇಳಿದು ನಡ್ಕೊಂಡು ಬಂದು ಮಾತಾಡ್ಕೊಂಡು ಜಾಲಿಯಾಗಿ ಏನಯ್ಯ ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡ್ಕೊಂಡು ಹಂಗೆ ಬಂದು ನಾನು ರಂಗಾಯಣರಿಗೂ ಅನ್ಕೊಂಡಿದ್ದೇನೆಂದ್ರೆ ಸರಿ ನಾವು ಆ್ಯಕ್ಟರ್ಸ್ ಬರ್ತೀವಿ, ನಮಗೆ ಪೊಸಿಷನ್ ತೋರಿಸ್ತಾರೆ, ಇಲ್ಲಿ ಏನೋ ಮಾಡ್ಬೇಕು ಆಗೋಯ್ತು. ಓಕೆ, ಬಟ್ ಇದನ್ನ ಸೆಟಪ್ ಮಾಡಬೇಕಲ್ಲ, ಕ್ಯಾಮ್ರಾ ಹಾಕಬೇಕು, ಅದನ್ನ ರಿಹರ್ಸಲ್ಸ್ ನೋಡಬೇಕು, ಅದ್ರಲ್ಲಿ ಒಂದು ಸಾಂಗ್ಸ್ ಶೂಟ್ ಮಾಡ್ತಾ ಇದ್ದೀವಿ. ನೀವು ಜನರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಫ್ಕೋರ್ಸ್ ಆಗಲ್ಲ. ಅವ್ರನ್ನ ಕ್ಯಾಮ್ರಾ ನೋಡಬೇಡಿ ಅಂತ ಅನ್ನೋಕ್ಕಾಗಲ್ಲ, ಈ ಕಡೆ ತಿರುಗಬೇಡಿ ಅಂತ ಅನ್ನೋಕ್ಕಾಗಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಮ್ದು ಆ್ಯಕ್ಚುಲಿ ಆ್ಯಸ್ ಅನ್ ಆ್ಯಕ್ಟರ್ ನಮ್ದು ಏನು ಪ್ರಾಬ್ಲಮ್, ನಾವು ಹೋಗ್ಬಿಟ್ಟು ಹೇಳಿದ್ರು ಈ ಕಡೆ ನೋಡಿ ನಡ್ಕೊಂಡು ಹೋಗಿ ಅಂದ್ರೆ ಆಗೋಯ್ತು. ಸೊ ಮೇಯ್ನಾಗಿ ನಾನು ಅನ್ನೋದು ಏನಂದರೆ, ಆ್ಯಸ್ ಅನ್ ಆ್ಯಕ್ಟರ್ ನೀವು ಬಂದು ಒಂದು ಡೈರೆಕ್ಟರ್ಗೆ ಆ ಕಾನ್ಫಿಡೆನ್ಸ್ ಕೊಟ್ಬಿಟ್ರೆ, ನೋಡಪ್ಪ ಇದು ನಮ್ಮ ಕೆಲಸ, ನೀನು ಅದೆಲ್ಲ ಯೋಚನೆ ಮಾಡಬೇಡಿ, ನೀವು ನಿಮ್ಮ ಕೆಲಸ ಮಾಡಿ ಕಾನ್ಫಿಡೆಂಟ್. ಅಯ್ಯೋ ಅವ್ರು ಇದಾರಲ್ಲ, ಅವ್ರು ಏನು ಅನ್ಕೋತಾರೆ ಟೈಮ್, ಅದೆಲ್ಲ ನೀವು ಅನ್ಕೋಬಾರ್ದು. ಈ ಟೈಮ್ಗೆ ನೀವು ಕಾಸು ಕೊಟ್ಟಿದ್ದೀರ. ಹೌದು, ಎಂಡ್ ಆಫ್ ದ ಡೇ ಆರ್ಟಿಸ್ಟ್ಗಳಿಗೆ ಪೇ ಮಾಡೋದೇ ಅವ್ರು ಕೊಡುವಂಥ ಟೈಮ್ಗೆ ಹೊರತು ಅವ್ರಿಗೆಲ್ಲ. ನೀವು 9 ಗಂಟೆ ಯಾಕೆ ನನಗೆ 11 ಗಂಟೆ ಶಾರ್ಟ್ ತೆಗ್ದಿಲ್ಲ ಅಂತೆಲ್ಲ ನಾವು ಕೇಳಬಾರ್ದು. ಇದು ನಿಮ್ಮ ಟೈಮು, ನಿಮಗೆ ನಾವು ಕಾಸು ತಗೊಂಡು ಈ ಟೈಮ್ ನಿಮಗೆ ಕೊಟ್ಟಿರೋದು. ನೀವು ಧಾರಾಳವಾಗಿ ನಿಮ್ಮ ಟೈಮ್ ತಗೊಂಡು, ಯಾಕಂದ್ರೆ ನೀವು ಆ ಕಾನ್ಫಿಡೆನ್ಸ್ ಕೊಟ್ಟು ಅವ್ರನ್ನ ಅಷ್ಟು ರಿಲೀಫ್ ಕೊಡದೇ ಇದ್ರೆ ಅವ್ರು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾರೆ, ಔಟ್ಪುಟ್ ಬರೋಲ್ಲ. ನನಗೆ ಗೊತ್ತಿರಂಗೆ ಫಸ್ಟ್ ಆ ಭಯದಲ್ಲೇ ಬೇಗ ಮುಗಿಸ್ಕೊಳ್ಸಿದ್ರೆ ಆಯ್ತು. ಹೇಳಿದ್ದು ಅದಷ್ಟೇನೆ, ರಾಜ್ಕುಮಾರ್ ಇದು ನಾವು ಬಂದಿಲ್ಲಿ ಸುಮ್ಮನೆ ಓಡಾಡ್ಕೊಂಡು ಪಿಕ್ನಿಕ್ ಮಾಡೋಕ್ಕೆ ಬಂದಿಲ್ಲಲ್ಲ, ಇದು ನಮ್ಮ ಕೆಲಸ, ಕಾಸು ಕೊಡ್ತೀರಾ ಅದಕ್ಕೆ. ನಾವು ಬಂದು ಯಾಕಪ್ಪ ಇದು ಮಾಡಿಸ್ತಾ, ಯಾಕೆ ನಡೆಸ್ತಾ ಇದೆಯಾ, ಯಾಕೆ 5 ಲಕ್ಷ ಜನ ಅವರು ಯಾಕೆ ನನ್ನ ಅದೆಲ್ಲ ನಾವು ಕೇಳೋಂಗೆ. ಇದೆಲ್ಲ ಹೇಳಿದಿರಲ್ಲ ಮುಂಚೆನೆ, ನಾನು ಮಾಡಲ್ಲ ಅಂತ ಹೇಳಿದರೆ ಅದು ಅವತ್ತು ಹೇಳಬೇಕಾಯ್ತು, ಇಲ್ಲಿ ಬಂದು ಹೇಳ್ಬಾರ್ದು. ಹೌದು. ಸೊ ದಯವಿಟ್ಟು ನೀವು ಅದು ಅನ್ಕೋಬೇಡಿ, ನೀವು ಧೈರ್ಯವಾಗಿ ಹೋಗಿ. ಬಟ್ ಅಫ್ಕೋರ್ಸ್ ನಿಮ್ಮ ಮಾರ್ಕ್ ಎಲ್ಲ ಏನು ಮಾಡ್ತೀರಾ ಅದು ರಿಹರ್ಸಲ್ಸ್ ಎಲ್ಲ ಮಾಡ್ಕೊಂಬಿಡಿ. ಯಾವಾಗ ನೀವು ಬರೋಕ್ಕೆ ನಮ್ಮನ್ನು ಹೇಳ್ತೀವಿ, ನಾವು ಬರ್ತೀವಿ ಮಾಡ್ತೀವಿ. ಸೊ ಆ ಥರ ಸಂತೋಷವಾಗೇ ಮಾಡಿದ್ದು, ಕಂಫರ್ಟ್ ಝೋನ್ ಇತ್ತು ಸರ್ ನಮಗೆ, ಹ್ಯಾಪಿಯಾಗಿ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಆ ಸಾಂಗ್ನ ಜನ ಹಂಗೆ ಮೆಚ್ಚಕ್ಕೆ ಶುರು ಮಾಡ್ಬಿಟ್ಟು ಅವ್ರು ಹಾಡೋಕ್ಕೆ ಶುರು ಮಾಡ್ಬಿಟ್ರು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಲ್ಲೂ ಕೂಡ ಇರುವಂಥ ಸಾಂಗ್ ಇವತ್ತು ರೀಲ್ಸಲ್ಲಿ. ಯಾಕೆಂದರೆ ಸುಮಾರು ಜನ ಆ ಒಂದು ಸಾಂಗ್ ಅದರಲ್ಲೂ ಜೊತೆಯಲ್ಲಿ ಕೈಲಾಸ ಶಿವನ್ ಬಗ್ಗೆ ಹೇಳಿರುವಂಥದ್ದು, ಹಾಡಿರುವಂಥದ್ದು ಕೈಲಾಸ ಕೇರೋ. ನಿಮ್ಮ ಚಿತ್ರದ ಆ ಸಾಂಗ್ನ ಲೈನ್ ಕೂಡ ಕೈಲಾಸ ಇರೋವಂಥದ್ದು. ಅದು ಕೂಡ ನೀವು ಜಾತ್ರೆನಲ್ಲಿ ಶಿವನ್ನ ಒಂದು ಬೇಸ್ಡ್ ದೇವಸ್ಥಾನದ ಇದರಲ್ಲಿ ಮಾಡಿರೋದು. ಸೊ ಪ್ರತಿಯೊಂದು ಕನೆಕ್ಟ್ ಆಗ್ತಾ ಬಂತು, ಎಲ್ಲ ಮೂಡ್ ಬಂತು ಅಂತ ಅಲ್ವಾ ಸರ್? ಇದೆಲ್ಲದ್ರ ಜೊತೆ ಇದೇ ನಿಮ್ಮ ರಂಗಸಮುದ್ರ 19ಕ್ಕೆ ರಿಲೀಸಿಗೆ ರೆಡಿ ಇದೆ. ಸೊ ಒಂದು ಚಿತ್ರ ಬರುವಾಗ ಅಥವಾ ಬರೋದಕ್ಕೂ ಮುಂಚೆ ಅಥವಾ ಬಂದಾದಮೇಲೆ ಒಂದು ಭಯ ಇರುತ್ತೆ, ಒಂದು ಖುಷಿ ಇರುತ್ತೆ, ಜನಕ್ಕೆ ಒಂದು ಏನೋ ಒಂದು ತಲುಪಿಸ್ತೀವಿ ಅನ್ನೋ ಒಂದು ಹಂಬಲ ಇರುತ್ತೆ. ಅಂತ ಒಂದು ಹಂಬಲದ ಜೊತೆ ನೀವು ಬರ್ತಾ ಇದ್ದೀರಾ. ನಾನು ದುಡ್ಡು ಕೊಟ್ಟು ನೋಡುವಂಥ ಆಡಿಯನ್ ಆಗಿ, ಏನಕ್ಕೆಂದರೆ ನಾನೊಬ್ಬ ಆಡಿಯನ್ ಆಗಿ ನಾನು ನಿಮ್ಗಳು ಕೇಳೋದು, ಸರ್ ನೀವೇನು ಕಷ್ಟಪಟ್ರಿ ಅಂತನೋ, ಅಥವಾ ನೀವೇನು ಎಷ್ಟು ಖರ್ಚು ಮಾಡಿದಿರಿ ಅಂತನೋ, ನೀವೆಷ್ಟು ಬೆವರು ಸುರಿಸಿದ್ರಿ ಅಂತನೋ ಅದು ನಾನು ಕೇಳಲ್ಲ. ನಾನು ಕೊಡುವಂಥ 100 ರೂಪಾಯಿಗೆ ನಿಮ್ಮ ಸಿನಿಮಾದಲ್ಲಿ ಏನು ಸಿಗುತ್ತೆ, ನಾನು ಏನಕ್ಕೆ ಬರಬೇಕು? ಏನಕ್ಕೆಂದರೆ ನಾನು ದುಡ್ಡು ಕೊಡ್ತೀನಿ, ಅದು ನಾನು ಇನ್ನೊಂದು ಗಂಟೆಲಿ ಹೆಂಗೋ ದುಡಿತೀನಿ. ಬಟ್ ನಾನು ಕೊಡುವಂಥ 2.5 ಗಂಟೆ ಟೈಮ್ ನನಗೆ ಮತ್ತೆ ಬರಲ್ಲ. ಬಟ್ ಆ 2.5 ಗಂಟೆ ನನಗೆ ಹಾಳಾಗಬಾರ್ದು. ನಿಮ್ಮಿಂದ ನನಗೇನು ಸಿಗುತ್ತೆ ಅಂತ ಕೇಳೋದಾದ್ರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವಾಗ ಎಲ್ಲ ಥರ ಸಿನಿಮಾ ಜನ ನೋಡ್ತಾರೆ. ನೀವು ಇದೇ ಸಿನಿಮಾ ನೋಡಬೇಕು, ಇಲ್ಲ ಇಂಥದ್ದೇ ಸಿನಿಮಾ ನೋಡಬೇಕಂತಿಲ್ಲ. ಆಡಿಯನ್ಸು ಎಲ್ಲ ಆಲ್ ಕೈಂಡ್ಸ್ ಆಫ್ ಸಿನಿಮಾ ನೋಡ್ತಾರೆ. ನಿಮಗೆ ಆ್ಯಕ್ಷನ್ ಸಿನಿಮಾ ಇಡಿಸ್ಬೋದು, ನನಗೆ ಆ್ಯಕ್ಷನ್ ಸಿನಿಮಾ ಇಡಿಸ್ದೇ ಇರ್ಬೋದು, ಇನ್ನೊಬ್ಬರಿಗೆ ಕಥೆ ಇರುವಂಥ ಸಿನಿಮಾ ಇಡಿಸ್ಬೋದು, ವಾಟ್ ಎವರ್. ಇವಾಗ ನಾನು 200 ರೂಪಾಯಿ ಕೊಟ್ಟು ಥಿಯೇಟ್ರ್ ಒಳಗೆ ಬರ್ತೀನಿ, ಒಬ್ಬರು ಒಂದು ಹೀರೋ ಬಂದು 200 ಜನನ ಹೊಡೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ನಿಜ ಜೀವನದಲ್ಲಿ ನನಗೆ ಗೊತ್ತು, ಆ್ಯಸ್ ಅನ್ ಆಡಿಯನ್ಸ್ ಗೊತ್ತಾ, 200 ಜನರನ್ನು ಹೊಡೆಯೋಕೆ. ಬಟ್ ಅದನ್ನು ನಾನು ಒಪ್ಕೊಂಡು ಯಾಕೆ ನಿಮ್ಗೆ 200 ರೂಪಾಯಿ ಕೊಡ್ತಾ ಇದ್ದೀನಿ ಅಂದರೆ, ಇದಲ್ಲದೆ ನನಗೊಂದು ಕತೆ ನೀವು ಹೇಳೋಕ್ಕೆ ರೆಡಿ ಇದ್ದೀರಾ, ತೋರಿಸ್ತೀರಾ ಅಂತಲೇ ನಾನು ಆ ಭರವಸೆನಲ್ಲೇ ಥಿಯೇಟ್ರಿಗೆ ಬರ್ತಾ ಇರೋದು. ಸೊ ಅದು ಸಿನಿಮಾ ಜನ ನೋಡ್ತಾರೆ, ಅದನ್ನು ಸೂಪರ್ ಹಿಟ್ ಮಾಡ್ತಾರೆ. ಇಂಥ ಚಿಕ್ಕ ಸಿನಿಮಾನ ಯಾಕೆ ನೀವು ನೋಡಬೇಕು ಅಂದರೆ, ಇದ್ರಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಕತೆ ಇದೆ. ಆ್ಯಂಡ್ ಈ ಕತೆ ಬಂದು ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಕತೆ. ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ಗೆ, ಇಲ್ಲ ಒಂದು ಪರ್ಟಿಕ್ಯುಲರ್ ಜಾನರ್ಗೆ, ಇಲ್ಲ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಗೆ ಹೋಗಿ ಸೇರುವಂಥ ಕತೆ ಅಲ್ಲ, ಎಲ್ರಿಗೂ ಸೇರುತ್ತೆ ಈ ಕತೆ. ಕಾಸಿದ್ದವರು, ಕಾಸಿಲ್ಲದೆ ಇರೋರು, ಬಡವ, ಯಾರು ಬೇಕಾದರೂ ಈ ಸಿನಿಮಾ ನೋಡಿದ್ರೆ ಎಲ್ಲರೂ ಇದರಿಂದ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ಆಗಿದೆ ಅಂತ ಹೇಳುವಂಥ ಒಂದು ಕತೆ ಇದು. ಸೊ ಆ ಕಾನ್ಫಿಡೆನ್ಸ್ ನಮಗಿದೆ.
ನಾವು ರಿಕ್ವೆಸ್ಟ್ ಮಾಡೋದು ಅಗೇನ್ ಏನಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ನೀವು ನೋಡಿದ್ಮೇಲೆ ನಿಮ್ಗೆ ಇಡಿಸ್ಲಿಲ್ಲ ಅಂತ ಹೇಳಿ ಧಾರಾಳವಾಗಿ ಹೇಳಿ, ನೋ ಪ್ರಾಬ್ಲಮ್. ಬಟ್ ಅದು ಹೇಳಲ್ಲ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ನೀವು ಒಂದ್ಸಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ಬಿಟ್ರೆ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಈ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಅಂತ ಹೇಳ್ತೀರಾ ಅಂತ ಆ ಭರವಸೆ ನಮಗಿದೆ. ಅಂಥ ಒಂದು ಸಿನಿಮಾ ನಾವು ಮಾಡಿದ್ದೀವಿ ಅಂತ ನಂಬ್ತೀನಿ. ಯಾಕಂದರೆ ರಾಜ್ಕುಮಾರ್ ನನಗೆ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಏನು ಹೇಳಿದ್ರು ಅದೇ ತೆಗ್ದಿದ್ದಾರೆ, ಇನ್ನೇನು ಆಚೆ ಹೋಗಿ ತೆಗ್ದಿಲ್ಲ. ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಶಾರ್ಟ್ಸ್ ತಗೊಳ್ಳೋದಾಗಲಿ, ಇದ್ರನ್ನ ಎಡಿಟಲ್ಲಿ ನೋಡ್ಕೋತೀನಿ ಅಂತ ಹೇಳಿ ಅಂಥದ್ದು ಏನೂ ಮಾಡಲಿಲ್ಲ. ನನಗೆ ಗೊತ್ತಿರೋಂಗೆ ಶಾರ್ಟ್ ಬ್ರೇಕಪ್ಪಲ್ಲಿ ಈ ಸೀನಲ್ಲಿ ಒಂದು 16 ಶಾರ್ಟ್ ಬೇಕಂದ್ರೆ 16 ಶಾರ್ಟ್ ತೆಗ್ದಿರೋದು. ಇನ್ನು ಟೈಮ್ ವೇಸ್ಟ್ ಮಾಡಿಲ್ಲ. ಪ್ರಿಪ್ರೇಷನ್ ಪ್ರಾಪರ್ ಆಗಿ ಬಂದಿದ್ದಾರೆ. ಯಾಕಂದರೆ ಅವ್ರ ಸಿನಿಮಾನ ಕ್ಲೀನಾಗಿ ನೋಡ್ಬಿಟ್ಟಿದ್ರು. ಸೊ ಈ ಸಿನಿಮಾ ನೋಡಾದ್ಮೇಲೆ ನನಗೆ ಇಷ್ಟೇ ಶಾರ್ಟ್ಸ್ ಬೇಕಂದ್ರೆ ಅಷ್ಟೇ ತೆಗ್ದಿದ್ದಾರೆ, ಇನ್ನೇನು ಈ ಜಾತ್ರೆನಲ್ಲೇ ಬೇರೆ ನೀವು ಸ್ವಲ್ಪ ಜನರು ನೋಡಿದ್ರೆ ಸ್ವಲ್ಪ ಸ್ಟಾಕ್ ಶಾರ್ಟ್ಸ್ ಇರಲಿ ಅಂತ ಹೇಳಿ ಸುಮ್ಮನೆ ತೆಗಿತಾರೆ, ಒಂದು ದಿನ ಎಲ್ಲ ತೆಗಿತಾರೆ. ಬಟ್ ಇವ್ರು ಅದು ಮಾಡಿಲ್ಲ. ಇವ್ರಿಗೆ ಏನು ಬೇಕೋ ಅಷ್ಟೇ ತೆಗೆದು, ಓಕೆ ನನಗೆ ಜಿಮ್ಮಿ ಶಾರ್ಟ್ಸ್ ಇಷ್ಟು ಬೇಕೋ, ಡ್ರೋನ್ ಶಾರ್ಟ್ಸ್ ಇಷ್ಟು ಬೇಕಂದ್ರೆ ಅಷ್ಟೇ ತೆಗಿದೆ. ಓಕೆ, ಇದೆಲ್ಲದ್ರ ಜೊತೆ ಸರ್ ಔಟ್ ಆಫ್ ದ ಬಾಕ್ಸ್ ಕ್ವೆಶನ್ ಬರ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಸರ್, ಇವತ್ತು ಕನ್ನಡ ಚಿತ್ರರಂಗ ಟಿಲ್ 2018ವರೆಗೂ ಕನ್ನಡ ಚಿತ್ರರಂಗ ಇದೆ ಅನ್ನೋದು ಸುತ್ತಮುತ್ತಲಿನ ರಾಜ್ಯಕ್ಕೆ ಗೊತ್ತಿತ್ತು. ಬಟ್ ಆಫ್ಟರ್ 2018 ವಿಶ್ವದ ಮೂಲೆಯಲ್ಲೂ ಕೂಡ ಕನ್ನಡ ಚಿತ್ರರಂಗ ಇದೆ. ಕನ್ನಡ ಚಿತ್ರರಂಗದಲ್ಲೂ ಕೂಡ ಕ್ವಾಲಿಟಿ ಫಿಲ್ಮ್ಸ್ಗಳು, ಹೈ ಬಡ್ಜೆಟ್ ಫಿಲ್ಮ್ಸ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅಂಥ ಹಂತಕ್ಕೆ ಇವತ್ತು ಕನ್ನಡ ಚಿತ್ರರಂಗ ಬೆಳೆದಿದೆ. ಎಲ್ಲೋ ಒಂದು ಕಡೆ 5 ಕೋಟಿ 10 ಕೋಟಿನಲ್ಲಿ ಬಡ್ಜೆಟ್ನಲ್ಲಿ ಫಿಲಮ್ ಮಾಡ್ತಾಯಿದ್ರು. ಆದರೆ ಇವತ್ತು ಕನ್ನಡ ಚಿತ್ರದ ಮಾರ್ಟಿನ್ ಅನ್ನೋ ಚಿತ್ರಕ್ಕೆ ಆಡಿಯೋ ರೈಟ್ಸೇ 10 ಕೋಟಿ ಬರ್ತಾ ಇದೆ. ಅಂದರೆ ಬಡ್ಜೆಟ್ ಮಾಡ್ತಿದ್ದಂಥ ಫಿಲಮ್ಸ್ಗಳು ರೈಟ್ಸ್ಗೆ ಬರ್ತಾ ಇದೆ. ಸೊ ಕನ್ನಡ ಚಿತ್ರರಂಗದ ಇಂಥ ಒಂದು ಬೆಳವಣಿಗೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇವತ್ತು ಡೇ ಆಫ್ ಪ್ಯಾನ್ ಇಂಡಿಯಾ. ಸೊ ಆ ಪ್ಯಾನ್ ಇಂಡಿಯಾ ಅನ್ನೋದು ಯಾವತ್ತು ತನಕ ಇರುತ್ತೋ, ನೀವು ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಡೆಫಿನೆಟಾಗಿ ಅದಕ್ಕೆ ಒಂದು ದೊಡ್ಡ ಮಾರ್ಕೆಟ್ ಇದೆ. ಆ್ಯಂಡ್ ನೀವು ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ. ನಾನು 2003ನಲ್ಲಿ ಚೆನ್ನೈಗೆ ಹೋದೆ. ನನಗೆ ಅಲ್ಲಿ ಅವರು ಇವತ್ತು ತೀರೋದ್ರು, ಅವರು ಆರ್ಟಿಸ್ಟು ವಿನು ಚಕ್ರವರ್ತಿ ಅಂತ, ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅವ್ರು ನನಗೆ ಆ ಟೈಮಲ್ಲಿ ಅವ್ರು ಹೇಳಿದ್ದೇನೆಂದರೆ, ಸಂಪತ್ ನೀವು ಕರ್ನಾಟಕದಿಂದ ಬರ್ತಾ ಇದ್ದೀರಾ, ನಾನು ಸಿನಿಮಾಗೆ ಬರಬೇಕಂತ ಆಸೆ ಪಟ್ಟಿದ್ದು ಕನ್ನಡ ಸಿನಿಮಾ ನೋಡಿನಿ ಅಂತ ಹೇಳಿ ಆಮೇಲೆ ಹೇಳ್ತಾರೆ ನನಗೆ. ಪುಟ್ಟಣ್ಣ ಕಣಗಲ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದು ಬಂದರು ಅವರು. ಅಲ್ಲಿದ್ವಿ ನಾವು. ಹೌದು, ಅವರು ರೈಲ್ವೇಸಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸನ ರಿಸೈನ್ ಮಾಡಿ ಪುಟ್ಟಣ್ಣ ಕಣಗಲ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡು ಒಂದು 3-4 ಸಿನಿಮಾ ಕೆಲಸ ಮಾಡಿ ಮತ್ತೆ ತಿರ್ಗಾ ಚೆನ್ನೈಗೆ ಹೋಗಿ. ಸೊ ಆ ಥರ ಇತ್ತು, ಆ ಥರ ಕತೆಗಳು ಬಂದಿದೆ ಇಲ್ಲಿ, ಇಲ್ಲ ಅಂತಿಲ್ಲ. ಆ್ಯಂಡ್ ಅಂಥ ಕತೆಗಳನ್ನ ರೀಮೇಕ್ ಮಾಡಿದ್ರು ಆ ಕಾಲದಲ್ಲಿ. ಇವತ್ತು ರೀಮೇಕ್ ಮಾಡ್ತಾ ಇಲ್ಲ, ಪ್ಯಾನ್ ಇಂಡಿಯಾ ಅಂತೇಳಿ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆ ಚೇಂಜ್ ಆಗಿದೆ. ಸೊ ಡೆಫಿನೆಟಾಗಿ ಕನ್ನಡ ಇಂಡಸ್ಟ್ರಿ ಹಿಂಗೆ ಹೋಗುತ್ತೆ, ಇನ್ನು ಮೇಲೆ ಹೋಗ್ಬೇಕು, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಓಕೆ, ಸೊ ಆ ಲೆವೆಲ್ಗೆ ಮಾಡ್ತೇವೆ. ಮಾರ್ಟಿನ್ ಅಂತ ಹೇಳಿ ಮಾತಾಡ್ತಾ ಇದೆ. ಆಡಿಯೋ ರೈಟ್ಸ್ 10 ಕೋಟಿ ಹೋಗಿದೆ. ಧ್ರುವ ಸರ್ಜಾ ಅವ್ರ ಬಗ್ಗೆ ರೀಸೆಂಟಾಗಿ ಪ್ರೀವಿಯಸ್ ಫಿಲಮ್ ಪಗುರುನಲ್ಲಿ ವಿಲನ್ ಕ್ಯಾರೆಕ್ಟರ್ ಕೂಡ ಮಾಡಿದ್ರಿ. ಸೊ ಧ್ರುವ ಸರ್ಜಾ ಅವ್ರ ಬಗ್ಗೆ ನಿಮ್ಮ ಒಂದು ಒಡನಾಟ ಆ ಒಂದು ಚಿತ್ರದ ಮೂಲಕ ಹೇಗಿತ್ತು, ಅವರ ಬಗ್ಗೆ ನಿಮ್ಮ ಒಪಿನಿಯನ್? ಭಾಳ ಹಾರ್ಡ್ ವರ್ಕಿಂಗ್. ಓಕೆ, ಭಾಳ ಹಾರ್ಡ್ ವರ್ಕಿಂಗ್. ನಾನು ಅದೇ ಸದ್ಯಕ್ಕೆ ಹೇಳ್ತಿದ್ದೆ, ಒಂದು ಫೈಟ್ ಸೀನಲ್ಲಿ ಇಲ್ಲಿ ಬಂದು ಟೇಬಲ್ ಮೇಲೆ ಬೀಳಬೇಕು ಅಂದ್ಕೊಳ್ಳಿ, ಬೀಳ್ತಾರೆ. ಕ್ಯಾಮ್ರಾದ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಮನ್ಮೋರ್ ತಿರ್ಗಾ ಬೀಳ್ತಾರೆ. ಈಗ ಲೈಟಿಂಗ್ ಇಶ್ಯೂ ಆಯಿತು, ಲೈಟಿಂಗ್ ಏನೋ ಇಶ್ಯೂ ಆಗಿರುತ್ತೆ, ಮನ್ಮೋರ್ ಅಂತಾರೆ, ಬೀಳ್ತಾರೆ. ಈಗ ಎಕ್ಸ್ಟ್ರಾ ಫೈಟರ್ ಬಂದು ಏನೋ ತಪ್ಪು ಮಾಡಿಬಿಟ್ಟಿರ್ತಾರೆ, ಬೀಳ್ತಾರೆ. 6-8 ಸಲ 10 ಸಲ ಬೀಳ್ತಾರೆ ಟೇಬಲ್ ಮೇಲೆ. ನಾನು 8-10 ಟೈಮ್ಸ್ ಬೀಳ್ತಾ ಇದ್ದೀರಲ್ಲ. ಇಲ್ಲ ಸರ್, ಡೈರೆಕ್ಟ್ರು ಓಕೆ ಅನ್ನೋ ತನಕ ನಾನು ಮಾಡಲೇಬೇಕಲ್ಲ. ಮೀನ್ಸ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡೋ 10 ಸಲ ಯಾಕೆ ನಾನು ಬೀಳಬೇಕು, ಯಾಕಪ್ಪ ತಪ್ಪು ಮಾಡ್ತೀರಾ, ಯಾಕೆ ಲೈಟಿಂಗ್ ಸೇರಿ ಅದೇ ಏನು ಕೇಳಿ. ಸೊ ಅಂಥ ಒಂದು ಡೆಡಿಕೇಶನ್ ಇದ್ರೇ ಒಂದು ಸ್ಟಾರ್ ಆಗ್ಬೋದು ನೀವು. ಸೊ ಆ ಡೆಡಿಕೇಶನ್ ಇರೋದಕ್ಕೆ ಇವತ್ತು ಮಾಡಿರುವಂಥದ್ದು 4 ನಂಬರ್ ಫಿಲಮ್ಸ್ಗಳು ನಂಬರ್ 4 ಇರ್ಬೋದು. ಬಟ್ ಮಾಸ್ ಕ್ರೌಡ್ ಆ ಒಂದು ಹಂತಕ್ಕೆ ಪಡೆದಿದ್ದಾರೆ ಅಂತ ಹೇಳ್ತೀರಾ? 100%. ಇದೆಲ್ಲದ್ರ ಜೊತೆ ಸರ್, ಒಂದು ಚಿತ್ರ ಆಗಬೇಕು ಅಂತ ಬಂದಾಗ ನಟರಾಗಿರ್ಬೋದು, ಒಂದು ಏನೋ ಸಿನಿಮಾ ನೋಡೋಕೆ ಬಂದಿದೆ, ಶೂಟಿಂಗ್ ನೋಡೋಕೆ ಬಂದಿದ್ದಾರೆ ಅಂತ ಥರ ಕಾಣ್ತಾರೆ ಅವರು. ಬಟ್ ಅವ್ರಿಗೆ ಒಂದು ಸೂಪರ್ ಸ್ಟೋರಿ ಸೆನ್ಸ್ ಇದೆ. ಇಲ್ಲದೇ ಇಂಥ ಸ್ಕ್ರಿಪ್ಟ್ ಮುಟ್ಟಲ್ಲ. ಇಂಥ ಸ್ಕ್ರಿಪ್ಟ್ ಯಾರು ಮುಟ್ತಾರೆ ಅಂದರೆ, ಯಾರಿಗೆ ಸ್ಟೋರಿ ಮೇಲೆ ಒಂದು ದೊಡ್ಡ ಆಸಕ್ತಿ ಇದೆಯೋ, ಯಾರಿಗೆ ಕತೆ ಮೇಲೆ ಒಂದು ದೊಡ್ಡ ಆಸೆ ಇದೆಯೋ ಅವರೇ ಮುಟ್ಟೋದು ಇಂಥ ಸ್ಕ್ರಿಪ್ಟ್, ಬೇರೆ ಯಾರು ಮುಟ್ಟೋದು. ಇದರಿಂದ ನಾನು ಹೇಳೋದೇನು ಇಷ್ಟಪಡ್ತೀನಿ ಅಂದರೆ, ಈ ಸಿನಿಮಾ ಒಂದು ಮಟ್ಟಕ್ಕೆ ಆಡಿದ್ರೂ ಹೊಯ್ಸಲ ಥರ ಇನ್ನೊಂದು 10 ಪ್ರೊಡ್ಯೂಸರ್ಸ್ ಆಚೆ ಬರ್ತಾರೆ.
ಸೊ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಕನ್ನಡ ಆಡಿಯನ್ಸ್ ಅಂತ ಕೇಳ್ಕೊಳ್ತೀನಿ. ಜೊತೆಯಲ್ಲಿ ಇಂಥ ನಿರ್ದೇಶಕರು ಬರ್ತಾರೆ, ನಮ್ಮ ಸತ್ವದ ಕಥೆಗಳು ಸಿಗುತ್ತೆ. 10 ರಾಜ್ಕುಮಾರ್ ಬರ್ತಾರಲ್ವಾ. ಓಕೆ. ಯಾಕಂದ್ರೆ ರಾಜ್ಕುಮಾರ್ ಹತ್ರನೇ ನನಗೆ ಗೊತ್ತಿರಂಗೆ ಒಂದು 5 ಕತೆ ಇದೆ. ಸೊ ಇದೇ ಥರ ಇನ್ನೂ 10 ರಾಜ್ಕುಮಾರ್ ಹತ್ರ 5 ಒಳ್ಳೆ ಕತೆ ಇದ್ರೆ ಎಷ್ಟು ಕತೆಗಳು ಆಚೆ ಬರುತ್ತೆ. ಸೊ ನಿಮ್ಮ ಅಷ್ಟು ಡಿಸ್ಕಷನಲ್ಲಿ ನನಗೆ ಗೊತ್ತಾಗಿದ್ದು ಒಂದು ಸರ್, ನನಗೆ ಅನಿಸಿದ್ದೇನು ಅಂತ ಅಂದರೆ ಸಂಪತ್ ಸರ್ ಇಲ್ಲ ಸಂಪತ್ ಅಂತಾನೆ ಇಲ್ಲ ಸರ್, ಸಂಪತ್ ಅವರು ಒಂದಿಷ್ಟು ಒಳ್ಳೊಳ್ಳೆ ಕಥೆಗಳನ್ನ ಹುಡುಕ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ ಒಂದು ರೆಗ್ಯುಲರ್ ಪ್ಯಾಟರ್ನ್ ಫಿಲಮ್ಸ್ಗಳನ್ನ ಮಾಡ್ಕೊಂಬಂದಿದ್ದಾಯಿತು. ಅಟ್ಲೀಸ್ಟ್ ಇನ್ಮೇಲೆ ಪ್ರತಿಯೊಬ್ಬ ಕಲಾವಿದನಲ್ಲೂ ಒಂದು ಹಸಿವಿರುತ್ತೆ, ಒಂದು ಒಳ್ಳೆ ಕತೆ, ನಮ್ಮ ಸತ್ವಕ್ಕೆ ನಾನು ಕೈ ಜೋಡಿಸ್ಬೇಕು ಅನ್ನೋ ಒಂದು ಕತೆಗಳನ್ನ ಹುಡುಕ್ತಿದ್ದೀರಾ ಅನ್ನೋದು ಒಂದು ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ಕತೆ ಬರೆಯುವಂಥ ಡೈರೆಕ್ಟ್ಗಳು ಅಂಥ ಒಂದು ಕತೆ ಇತ್ತು ಅಂದರೆ 100% ಸಂಪತ್ ಕುಮಾರ್ ಸರ್ ಓಪನ್ ಆಗಿ ಇದ್ದಾರೆ ಅಂಥ ಕತೆಗಳಿಗೆ. 100%. ನಾನು ಅದಕ್ಕೆ ಕಾಯ್ತಾ ಇರೋದು. ಒಂದು ಒಳ್ಳೆ ಕತೆ ಮೇಲೆ ಒಳ್ಳೆ ಕ್ಯಾರೆಕ್ಟರು, ದಯವಿಟ್ಟು ಬನ್ನಿ ನನ್ನ ಹತ್ರ. ಓಕೆ. ಇಂಡಸ್ಟ್ರಿ ಆಚೆ ಹೇಳ್ಕೊಳ್ಳೋದು ಸಾವಿರಾರು ವಿಷಯ ಹೇಳ್ತಾರೆ. ಇವಾಗ ರಾಜ್ಕುಮಾರ್ ಅವರೇ ಬರೋಕ್ಕೆ ಮುಂಚೆನೆ ಅವ್ರಿಗೆ ಬೇರೆ ಒಂದು ಇಮೇಜ್ ಇತ್ತು. ಹೌದು. ಆ್ಯಂಡ್ ಅದನ್ನ ಬಂದು ನಾವು ಶೂಟಿಂಗ್ ಟೈಮಲ್ಲಿ ಹೇಳಿದ್ರು, ಸರ್ ನಾನು ಬರೋಕ್ಕೆ ಮುಂಚೆ ನಿಮ್ಮ ಬಗ್ಗೆ ಇದೆಲ್ಲ ಕೇಳಿದ್ದೆ ಸರ್, ಇದೆಲ್ಲ ಕೇಳಿದ್ದೆ, ಬಟ್ ಇದು ಯಾವುದು ನಿಜ ಅಲ್ಲ. ಅದು ನಿಜ, ಅದು ಯಾವುದು ನಿಜ. ಫ್ರಾಂಕ್ಲಿ ಸ್ಪೀಕಿಂಗ್ ನೀವು ಮಾತಾಡೋದಕ್ಕೂ ಮುಂಚೆ ಅಥವಾ ನೀವು ಬರ್ತೀರಾ ಅಂದಾಗ ನಮಗೆ ಮನಸ್ಸಲ್ಲಿ ಇದ್ದಿದ್ದು ಅಂದರೆ ಓಕೆ ಸಂಪತ್ ಸರ್ ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ, ಓಕೆ ನಾವು ಲಿಮಿಟೆಡ್ ಆಗಿರಬೇಕು. ಇಲ್ಲ ಅಲ್ಲ, ಆ್ಯಕ್ಚುಲಿ ಆ ಫೀಲ್ ಇಲ್ಲ. ನಾನು ಹೇಳೋದೇನೆಂದರೆ ಇವಾಗ ಇದು ನಿಮ್ಮ ಕೆಲಸ ಅಲ್ವಾ, ನಾವು ಸಂತೋಷವಾಗಿ ನಕ್ನಕ್ದ ಈ ಕೆಲಸ ಮಾಡ್ಬೋದು. ಇದೇ ಸೀರಿಯಸ್ ಆಗಿ ಮಾಡ್ಬೇಕಂತ ಅವಶ್ಯಕತೆ ಇಲ್ವಲ್ಲ. ಹೌದು. ಯಾವ ಶಾರ್ಟಪ್ಪ, ಯಾಕೆ, ಯಾರು ಹೀಗೆಲ್ಲ ಕೇಳೋದು ಅವಶ್ಯಕತೆ ಇಲ್ಲ. ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇದು ರಾಜ್ಕುಮಾರ್ ಅವ್ರಿಗೆ ಹೆಂಗಾಯ್ತು ಅಂದರೆ, ಸರ್ ನಾನು ಬರೋಕ್ಕೆ ಮುಂಚೆ ನಾನು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಏನೇನೋ ಕೇಳಿದ್ದೆ ಸರ್ ನಿಮ್ಮ ಬಗ್ಗೆ. ಅದು ನಾನೇನು ಮಾಡೋಕ್ಕಾಗಲ್ಲ. ಓಕೆ. ಆ ಥರ ಒಂದು ಇಮೇಜ್ ಆಚೆ ಇರೋದ್ರಿಂದ ಸಿಕ್ಕಾಪಟ್ಟೆ ಹಂಗೆ ಅದು ನಾನು ಎಲ್ರಿಗೂ ಹೋಗಿ ನಾನು ಹಂಗಲ್ಲಪ್ಪ, ನಾನು ಹಂಗಲ್ಲ, ನಿಮ್ಮ ಹತ್ರ ಬಂದಾಗ ಗೊತ್ತಾಗತ್ತೆ ನಾನು ಯಾರು ಅಂತ. ಆವಾಗವರೆಗೂ ಓಕೆ. ಇವಾಗ ತೆಲುಗಲ್ಲಾಗಲಿ ಇಲ್ಲ ತಮಿಳಲ್ಲೂ ಆಗಲಿ ಆ ಒಂದು ಇಮೇಜ್ನ ಬಂದು ಆದ್ಮೇಲೆ ಬಂದಾಗ ನಾನು, ಸರ್ ನಾವು ಕೇಳಿದ್ದೋ ಏನು ಮಾಡಿದ್ದು, ಇಲ್ಲಿ ಬಂದು ನೋಡಿದ್ರೆ ನೀವೇನೋ ಒಂಥರ ಇದ್ದೀರಾ, ಅದು ಓಕೆ. ಇಟ್ಸ್ ಮ್ಯಾಟ್ರ್ ಆಫ್ ಪರ್ಸೆಪ್ಷನ್. ಇನ್ನೊಂದೇನಂತ ಸಾರಿ, ಸಿನಿಮಾದಲ್ಲಿ ಇನ್ನೊಂದೇನಾಗುತ್ತೆ, ನೀವು ಮಾಡೋ ಕ್ಯಾರೆಕ್ಟರ್ಸ್ನ ನಾವು ಎಷ್ಟೇ ಸಿನಿಮಾದಲ್ಲಿ ಇದ್ದರೂ, ಡೈರೆಕ್ಟರ್ಸ್ ಆಗಿದ್ರು, ಪ್ರೊಡ್ಯೂಸರ್ಸ್ ಆಗಿದ್ರು, ಒಂದಷ್ಟು ಆ ಕ್ಯಾರೆಕ್ಟರ್ ನಿಮಗೆ ಎಲ್ಲೋ ಅದನ್ನು ಅಸೋಸಿಯೇಟ್ ಮಾಡಿಬಿಡ್ತೀರ ನಿಜ ಜೀವನದಲ್ಲೂ. ಆ ಕ್ಯಾರೆಕ್ಟರ್ ಅದು ನಿಜ ಅಲ್ಲ, ಅದು ಒಂದು ಕ್ಯಾರೆಕ್ಟರ್. ಅದಕ್ಕೂ ನನ್ನ ನಿಜ ಜೀವನಕ್ಕೆ ಸಂಬಂಧನೇ ಇರೋದು. ನಾನು ಹೆಂಗೆ ಬದುಕ್ತೀನಿ, ಅಲ್ಲಿ ಹೆಂಗಿದ್ದೀನೋ ಅದಕ್ಕೆ ಸಂಬಂಧನೇ ಇಲ್ಲ. ನಾನು ನಡ್ಕೊಂಡು ಹೋಗ್ತೀನಿ, ನನ್ನ ಮಗಳು ಬಂದು ರೋಡಲ್ಲಿ ಪಾನಿಪುರಿ ತಿನ್ಬೇಕಂದ್ರೆ ಗಾಡಿ ನಿಲ್ಲಿಸ್ತೀನಿ ಎಲ್ಲ, ಯಾಕಂದರೆ ಅವ್ರು ನಾರ್ಮಲ್ ಲೈಫ್ ನೋಡಬೇಕಲ್ವ. ಹೌದು, ಅದು ನಿಜ. ಇವತ್ತು ನಾವು ಆ್ಯಕ್ಟರ್ ಆಗಿರ್ತೀವಿ, ನಾಳೆ ಆ್ಯಕ್ಟರ್ ಆಗಿಲ್ಲದೆ ಇರ್ಬೋದು, ಬೇರೆ ಏನಾದರೂ ಕೆಲಸ ನಾನು ರೆಡಿ ಮಾಡೋಕ್ಕೆ. ನಾನು ಯಾವುದೋ 10 ವರ್ಷ ಏನೋ ಬೇರೆ ಒಂದು ವ್ಯವಸಾಯ ಕೆಲಸ ಮಾಡ್ಕೊಂಡು ಬಂದವನು. ನಾನು ವಾಪಸ್ ಹೋಗ್ಬೇಕಾದ್ರೆ ಆ ಕೆಲಸಕ್ಕೆ ಹೋಗ್ತೀನಿ ನಾನು ಆರಾಮಾಗಿ. ತಿರ್ಗಾ ಸೂಟ್ ಕೇಸ್ ಎತ್ಕೊಂಡು ಸೇಲ್ಸ್ಗೆ ಹೋಗ್ಬೇಕಾ, ಹೋಗಿ ರೆಡಿ, ಟೈ ಹಾಕ್ಬೇಕು. ನಾನು ಬಂದು ಇದೇ ಮಾಡ್ಬೇಕು, ಅಯ್ಯೋ ಇದು ಇಲ್ಲದೆ ನನ್ನ ಜೀವನ ಏನು, ಆ ಥರ ಇಲ್ಲ ನನಗೆ. ಸೊ ಆ ಕಾನ್ಫಿಡೆನ್ಸ್ ನಿಮ್ಗೆ ಇದ್ದಾಗ ಯು ಆರ್ ಓಕೆ, ಎಲ್ಲಾದರೂ ಜೀವಿಸ್ಬೋದು. ಬಟ್ ಓಕೆ, ನಾವು ಏನೋ ಅಂದ್ಕೊಂಡು ಸಿನಿಮಾ ಬರಬೇಕು ಅಂತ ಆಸೆ ಪಟ್ಟವ, ಅದು ಇವತ್ತು ಮಾಡೋಕ್ಕೆ ನಾನು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ. ಅದೇ ಲಾಸ್ಟ್ 1 ಇಯರಿಂದ. ಸೊ ಕಮರ್ಷಿಯಲ್ ಸಿನಿಮಾಗಳನ್ನೆಲ್ಲ ದಾಟಿ ಇವಾಗ ನಿಮ್ಮ ಕನಸಿನ ಪಾತ್ರಗಳನ್ನ ಹೊಡ್ಕೊಂಡು ಮಾಡ್ತಿದ್ದೀರಾ. ಇವಾಗ ಕಮರ್ಷಿಯಲ್ ಸಿನಿಮಾನೇ ಆಗಿರೋ. ಇವಾಗ ನಾನು ನಿನ್ನೆ ಒಂದು ಕಥೆ ಕೇಳಿದೆ, ಬಟ್ ಅದು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಒಂದೇ ಕಾರಣ ಏನಂದರೆ ಅದೊಂದು ಪೊಲೀಸ್ ಕ್ಯಾರೆಕ್ಟರ್. ನಾನು ತೆಲುಗಲ್ಲಿ ಬಂದು ಲಾಸ್ಟ್ 1.5 years 2 yearsಯಿಂದ ಪೊಲೀಸ್ ಮಾಡಲ್ಲ ಅಂತ ಡಿಸೈಡ್ ಮಾಡಿ. ಯಾಕಂದ್ರೆ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ, ಅಸಿಸ್ಟೆಂಟ್ ಕಮಿಷನರು, ಇನ್ಸ್ಪೆಕ್ಟ್ರು, ಡೆಪ್ಟಿ ಕಮಿಷನರು, SP ಇದು ಅದು. ಸೊ ಇವಾಗ ಕೇಳಿದ್ರೆ ಯಾರಾದರೂ, ನಾನು లేదు నేను రిటైర్ అయిపోయానే, నాకు తెలంగాణ గవర్నమెంట్ ఇప్పుడు పెన్షన్ ఇస్తున్నారుగా, ನಾನು ರಿಟೈರ್ ಆಗಿಬಿಟ್ಟಿದ್ದೀನಲ್ಲಪ್ಪ, ನನಗೆ ಪೆನ್ಷನ್ ಕೊಡ್ತಾ ಇದ್ದಾರಲ್ಲ ತೆಲಂಗಾಣ ಗೌರ್ಮೆಂಟ್ ಅಂದರೆ ಒಂದು 2 ನಿಮಿಷಕ್ಕೆ ಸುಮ್ಮನೆ ಇರ್ತಾರೆ ಡೈರೆಕ್ಟ್ರು. ಹೇಳಿ ಸರ್ ಅದೇನು ಮಾಡಲ್ಲಪ್ಪ ಅಂತ ಒಪ್ಕೊಳ್ಳಿ. ಒಂದು 5 ಸಿನಿಮಾ ಬೇರೆ ಕ್ಯಾರೆಕ್ಟರ್ಸ್ ಮಾಡಿದಾದ್ಮೇಲೆ ತಿರ್ಗಾ ಪೊಲೀಸ್ ಮಾಡ್ತೀನಿ ಅಂತ. ಸೊ ಆ ಸ್ಟೇಜಲ್ಲಿ ನಾನು ಇದ್ದೀನಿ ಈಗ. ಸೊ ಅದೇ ಕನ್ನಡದಲ್ಲೂ ಅಷ್ಟೇ, ನನಗೆ ಅಟ್ಲೀಸ್ಟ್ ಕನ್ನಡದಲ್ಲಿ ಪೊಲೀಸ್ ಮಾಡಿ ಅಂತ ಬಂದಿಲ್ಲ ಯಾರು. ಬಟ್ ನನಗೆ ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್. ನಾನೊಬ್ಬ ಸೆಲ್ಫಿಶ್ ಆ್ಯಕ್ಟ್ರು. ಇವಾಗ ಸಿನಿಮಾದಲ್ಲಿ ಇವಾಗ ನಾವು ನೋಡಿ, ನಾನು ದರ್ಶನ್ ಜೊತೆ 3 ಸಿನಿಮಾ ಮಾಡಿದ್ದೀನಿ. ದರ್ಶನ್ ಜೊತೆ ಭಾಳ ಫ್ರೀಯಾಗಿರ್ತೀವಿ, ಜಾಲಿಯಾಗಿ ಮಾತಾಡಿ. ನಾನು ದರ್ಶನ್ಗೆ ಹೇಳೋದು ಇಷ್ಟೇ, ನಂಗೆ ಪೋಸ್ಟರ್ ಹಾಕಿದ್ರೆ ಸಿನಿಮಾಗೆ ಥಿಯೇಟ್ರಲ್ಲಿ ನಿಮಗೆ ಬರೋ ಕ್ರೌಡ್ ನನಗೆ ಬರೋಲ್ಲ. ಬಟ್ ನಿಮ್ಮ ಫೋಟೋ ಹಾಕಿದ್ರೆ ಥಿಯೇಟ್ರಿಗೆ ಆ ಕ್ರೌಡ್ ಬರೋದು. ಬಟ್ ನಿಮ್ಮ ಸಿನಿಮಾದಲ್ಲಿ ನನಗೂ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರಬೇಕು. ಬರೀ ನಿಮಗೆ ಮಾತ್ರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದ್ದರೆ ಒಪ್ಕೊಳ್ಳೋದು ಅಲ್ಲ. ಅಂತ ಒಂದು ನಾನು ಆ್ಯಕ್ಟರ್ ಆಗಬೇಕು ಅಂತ ಆಸೆ. ಸೊ ಟು ಅ ಲಾರ್ಜ್ ಎಕ್ಸ್ಟೆಂಟ್ ನಾನು ಅದು ಅಚೀವ್ ಮಾಡಿದ್ದೀನಿ.
ನಾನು ಇದ್ದೀನಿ ಒಂದು ಸಿನಿಮಾ ಮಾಡಿದ್ದೀನಿ ಅಂದರೆ ಸರಿ ಏನೋ ಇದೆ ಇದರ ಒಪ್ಕೊಳ್ಳಲ್ಲ ಸಂಪತ್ ಅಂತ ಇದೆ ತೆಲುಗಲ್ಲಿ ತಮಿಳಲ್ಲಿ. ಹಾಗಾಗಿ ರಂಗ ಸಮುದ್ರನೂ ಹಂಗೆ. ಓಕೆ ಸರ್, ನಿಮ್ಮ ನಿರ್ಮಾಪಕರ ಬಗ್ಗೆ, ನಿಮ್ಮ ಅನ್ನದಾತರ ಬಗ್ಗೆ, ನಿಮ್ಮ ರಂಗ ಸಮುದ್ರದ ಸೂತ್ರಧಾರಿ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀರಾ? ಇದೇ 19ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜನರ ಮುಂದೆ ಹೋಗ್ತಾ ಇದೆ. ಸೊ ಜನ ನೋಡೋದಕ್ಕೂ ಮುಂಚಿತವಾಗಿ ನಿಮ್ಮ ಫಿಲ್ಮ್ ಟೀಮ್ ಈ ಫಿಲಮ್ನ ನೋಡೋದಕ್ಕೂ ಮುಂಚಿತವಾಗಿ ಈ ಚಿತ್ರವನ್ನು ವೀಕ್ಷಣೆ ಮಾಡಿರುವಂತಹ ಮತ್ತೊಬ್ಬ ಆಡಿಯನ್ ಅಂತ ಅಂದರೆ ಅದು ಅಪ್ಪು ಸರ್. ಅಪ್ಪು ಸರ್ ಈ ಫಿಲಮ್ನ ನೋಡಿಬಿಟ್ಟು ಪೂರ್ತಿಯಾಗಿ ಫಿಲಮ್ನ ನೋಡಿ ಈ ಚಿತ್ರದಲ್ಲಿ ಪಾತ್ರವನ್ನು ಕೂಡ ಮಾಡಬೇಕಿತ್ತು. ಕಾಲಾಂತರದಿಂದ ನಮ್ಮ ಜೊತೆ ಫಿಸಿಕಲಿ ಇಲ್ಲದೆ ಇರ್ಬೋದು, ಬಟ್ ಸದಾಕಾಲ ನಮ್ಮ ಜೊತೆ ಇರ್ತಾರೆ. ಅಂತಹ ವ್ಯಕ್ತಿ ನಿಮ್ಮ ಚಿತ್ರವನ್ನು ಮೊದಲನೇ ಬಾರಿಗೆ ಈ ಫಿಲಮ್ನ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಇವರು ನನಗೆ ರಾಜ್ಕುಮಾರ್ ಅವರು ಈ ಕತೆ ಹೇಳಿದಾಗ ನಾನು ಹೇಳಿದೆ ಆ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ಹೇಳಿದಿಲ್ಲ ಸರ್, ಇನ್ನೂ ಕನ್ಫರ್ಮ್ ಮಾಡಲಿಲ್ಲ, ಒಂದಷ್ಟು ಹೆಸರುಗಳು ಹೇಳಿದರು. ನಾನು ಸರಿ ಟ್ರೈ ಮಾಡಿ ನೀವು ಅಂಥೇಳಿ, ಇವ್ರನ್ನ ಟ್ರೈ ಮಾಡಬೇಡಿ, ಇವ್ರು ಆಗಲ್ಲ ಅಂತ ಏನು ಹೇಳಿ ನಾನು ಹೇಳೋದು ಏನಂದರೆ, ಈವನ್ ಮಡ್ರಾಸಲ್ಲೂ ಕೂಡ ನನ್ನ ನಂಬರು ಕೊಟ್ಟು ಅವ್ರ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಿಸಿದ್ದೀನಿ ಎಲ್ಲ ಕಡೆ. ಆಮೇಲೆ ಎಲ್ಲ ಆದಮೇಲೆ ಅಪ್ಪು ಅವರು ಹೆಂಗೆ ಸರ್ ಅಪ್ಪು ಅವ್ರನ್ನ ಅಪ್ರೋಚ್ ಮಾಡಿ ನಾನು ಹೇಳಿದೆ, ನೀವು ದಯವಿಟ್ಟು ಯಾರ ಮಾತು ಕೇಳಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ನಿಜ ಅಲ್ಲ. ಅಪ್ಪು ಇಸ್ ಎಕ್ಸ್ಟ್ರೀಮ್ಲಿ ಸಿಂಪಲ್. ನೀವು ಧಾರಾಳವಾಗಿ ಹೋಗಿ ಡೈರೆಕ್ಟಾಗಿ ಮಾತಾಡ್ಬೋದು, ಅದರಲ್ಲಿ ಏನು ಚಿಂತೆನೇ ಇಲ್ಲ. ನೀವು ಬೇರೆ ಯಾರ ಮಾತು ಕೇಳಕ್ಕೆ ಹೋಗ್ಬಿಡಿ, ನೀವು ಅಪ್ರೋಚ್ ಮಾಡಿ. ಯಾಕಂದ್ರೆ ನಾವೆಲ್ಲ ಒಂದೇ ಏರಿಯಾನಲ್ಲಿ ಬೆಳೆದವ್ರು, ನಾನು ರಾಘು ಎಲ್ಲ ಭಾಳ ಕ್ಲೋಸು. ನಾವು ಒಂದೇ ಜಿಮ್ಮಿಗೆ ಹೋಗ್ತಾ ಇದ್ವಿ, 15-20 ವರ್ಷ ಜೊತೆ ವರ್ಕೌಟ್ ಮಾಡೋರು ನಾವೆಲ್ಲ. ಓಕೆ. ಆ್ಯಂಡ್ ಪುನೀತ್ ಅವ್ರು ಹೆಂಗಿದ್ರು ಅಂದರೆ ನಾನು ಹೇಳ್ತಿರೋ ಚಿಕ್ಕ ಹುಡುಗನ ಅಂತೇಳಿ ಆ ಭಾಷಮ್ ಸರ್ಕಲಲ್ಲಿ ಪಾನಿಪುರಿ ರೋಡಲ್ಲಿ ತಿನ್ನೋಕೆ ಬಂದ್ಬಿಡೋರು. ಅದೇ ರೋಡ್ ಡೌನ್ ಮುಂದೆ ಹೋದರೆ ರಾಜೇಶ್ ಹೋಟ್ಲ್ ಅಂತಿರೋದು, ಅಲ್ಲಿ ದೋಸೆ ತಿನ್ನೋಕೆ ಬರೋರು. ನಾನು ದೊಡ್ಡ ಸೂಪರ್ ಸ್ಟಾರ್ ಮಗ, ನಾನು ಇಲ್ಲೆಲ್ಲ ಹೋಗ್ಬಾರ್ದು ಅಂತ ಯಾವುದೂ ಇರಲಿಲ್ಲ. ಸೊ ನಾನು ಹೇಳಿದೆ, ರಾಜ್ಕುಮಾರ್ ನೀವು ದಯವಿಟ್ಟು ಧೈರ್ಯವಾಗಿ ಹೆಂಗಾದರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿ. ಯಾಕಂದರೆ ಪುನೀತ್ ಬಂದು ನೀವು ಅವ್ರ ಫ್ರೆಂಡ್ ಸರ್ಕಲ್ ನೋಡಿದ್ರೆ ಎಲ್ಲರೂ ಆಚೆದವ್ರೆ, ಸಿನಿಮಾದವ್ರು ತುಂಬ ಕಮ್ಮಿ ಇರ್ತಾರೆ ಅವ್ರ ಜೊತೆಗೆ. ಹೌದು, ಫ್ರೆಂಡ್ಸ್ ಎಲ್ಲ. ನಾನು ಹೇಳಿದೆ ಪುನೀತ್ ಅಂಥವ್ರು. ಸೊ ಹಿ ಈಸ್ ವೆರಿ ಹ್ಯೂಮನ್. ಸುಮ್ಮನೆ ಒಂದು ಇಮೇಜ್ ದೊಡ್ಡ ಸ್ಟಾರ್ ಅದೆಲ್ಲ ಇದೆ, ಬಟ್ ಆ್ಯಸ್ ಅ ಪರ್ಸನ್ ಭಾಳ ಸಿಂಪಲ್ಲು. ಹೆಂಗಾದರೂ ಟ್ರೈ ಮಾಡಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ. ಅದು ಒಂದು ಎಕ್ಸ್ಟ್ರೀಮ್ಲಿ ಬ್ಯಾಡ್ ಲಕ್ ಅದು. ಅದೇ ನೀವು ಬಟ್ ಅದು ಏನಂದರೆ ಅದು ನೋಡಿ, ಮೇ ಬಿ ಯೂನಿವರ್ಸ್ ಆ ಥರ ಇತ್ತು. ಪುನೀತ್ ಇಲ್ಲದೇ ಇದ್ರೂ ಆ ಮನೆಯಿಂದ ಇನ್ನೊಬ್ರು ಆ ಪಾತ್ರ ಮಾಡಬೇಕು ಅಂತಿತ್ತು, ಅದಷ್ಟೇ ಹಂಗೆ ನಡೀತದೆ. ಪುನೀತ್ ಅವರ ಆಶೀರ್ವಾದನೆ ನನ್ನ ಬದಲಾಗಿ ನಮ್ಮ ಮನೆಯಿಂದನೇ ಕಳಿಸಿದ್ರೆ. ಯಾಕಂದರೆ ಪುನೀತ್ ನಾನು ಹೇಳ್ತೀನಿ ಕೇಳಿ, ಟ್ರೆಡ್ಮಿಲ್ಲಲ್ಲಿ ನಾನು ವಾಕ್ ಮಾಡಿದೆ, ನಾನು ಓಡಲ್ಲ. ಪುನೀತ್ ಓಡಿದ್ರೆ ಆ ಟ್ರೆಡ್ಮಿಲ್ಲಲ್ಲಿ ಆಲ್ಮೋಸ್ಟ್ 14-15 ಮಿನಿಟ್ಸಲ್ಲಿ 2.5 ಕಿಲೋಮೀಟರ್ಸ್ ಓಡೋರು. ಹಾರ್ಡ್ ಕೋರ್ ಕಾರ್ಡಿಯೋ ಮಾಡೋರು, ಹಾರ್ಡ್ ಕೋರ್ ಕಾರ್ಡಿಯೋ. ಆ ಕಾರ್ಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಎಲ್ರಿಗೆ. ನೀವು ವೀಡಿಯೋಸಲ್ಲಿ ನೋಡಿರ್ತೀರ. ನಾನು ಹೇಳೋದು ಫಿಸಿಕಲಾಗಿ ನೋಡಿದೆ. ನಾನು ಪುರಿಯಿತ್ತು ಅಂತ ಆರಾಮಾಗಿ ಮಾಡೋರು. ಅಂದರೆ ಲೈಫ್ನ ತುಂಬ ಎಂಜಾಯ್ ಮಾಡ್ತಾ ಇದ್ರಲ್ಲ ಸರ್. ಹಿ ವಾಸ್ ಎಂಜಾಯಿಂಗ್ ಎವ್ರಿಥಿಂಗ್ ಆ್ಯಂಡ್ ಹಿ ವಾಸ್ ಅನ್ ಆನೆಸ್ಟ್ ಮ್ಯಾನ್. ಆ್ಯಂಡ್ ಎಷ್ಟೋ ಒಳ್ಳೆ ಕೆಲಸ ಯಾರಿಗೂ ಹೇಳದೆ ಮಾಡಿದ್ದಾರೆ. ಸಿ ದಟ್ಸ್ ವಾಟ್ ಶೋಸ್ ಆಫ್ ಎನ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಅಲ್ವಾ? ಹೌದು. ಎಷ್ಟೋ ಜನ ಇಷ್ಟು ಮಾಡಿದ್ರೆ ಇಷ್ಟು ಹೇಳೋರು ಇದ್ದಾರೆ ಅಲ್ವಾ? ಈ ಮನುಷ್ಯ ಇಷ್ಟು ಮಾಡಿ ಇಷ್ಟು ಹೇಳಿಲ್ಲ. ಈವನ್ ಈ ಒಂದು ಚಿತ್ರದ ಪಾತ್ರನೂ ಕೂಡ ಅಂತಹ ಮಹತ್ವದ ಪಾತ್ರನೇ ಇತ್ತು. ಎಜುಕೇಷನ್ ಬಗ್ಗೆ ಸಾರುವಂಥ ಒಂದು ಅಂಶ ಇದ್ದಂತಹ ಒಂದು ಪಾತ್ರ. ಸೊ ಇದೆಲ್ಲದ್ರ ಜೊತೆ ಇದೇ 19ನೇ ತಾರೀಕಿಗೆ ನಿಮ್ಮ ರಂಗ ಸಮುದ್ರ ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ. ಕೊನೆಯದಾಗಿ ದುಡ್ಡು ಕೊಟ್ಟು ಬರುವಂಥ ಆಡಿಯನ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಕ್ಕೆ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ನೀವು ಹೇಳೋದಾದ್ರೆ ಇಬ್ಬರಿಗೂ ಸೇರಿಸಿ ಹೇಳ್ತೀನಿ. ಎಂಟರ್ಟೈನ್ಮೆಂಟ್ ಪ್ಯಾಟರ್ನಲ್ಲಿ ಜನ ನೋಡ್ತಾ ಇರೋದಾದ್ರೆ, ಜನ ಇವಾಗ ಎಂಟರ್ಟೈನ್ಮೆಂಟ್ ಇದೆ ಬನ್ನಿ ಅಂತಂದರೆ ಅವ್ರು ಹೇಳೋದು ಎಂಟರ್ಟೈನ್ಮೆಂಟ್ ನನಗೆ ಡಿಜಿಟಲಲ್ಲೂ ಸಿಗುತ್ತೆ, 5 ನಿಮಿಷಕ್ಕೂ ಸಿಗುತ್ತೆ, 15 ಸೆಕೆಂಡ್ಗೂ ಸಿಗುತ್ತೆ. ಅದನ್ನು ಮೀರಿ ನಾನು ಇಲ್ಲಿಗೆ ಬರಬೇಕು ಅಂದರೆ ಏನಕ್ಕೆ ಬರಬೇಕು ಅನ್ನೋದನ್ನು ಕೊನೆಯದಾಗಿ ಕನ್ವೆ ಮಾಡೋದಾದ್ರೆ ಏನು ಕನ್ವೆ ಮಾಡ್ತೀರಾ? ಇವಾಗ ನಾವು ಸಿನಿಮಾ ನೋಡೋರು ಬಂದು ಸಿನಿಮಾನ ಒಂದು ಎಂಟರ್ಟೈನ್ಮೆಂಟಾಗಿ ನೋಡೋಕೆ ಹೋಗ್ತೀರಾ. ಆ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸ್ ನಿಮಗೆ ಈ ಸಿನಿಮಾದಲ್ಲಿ ಇದೆ. ಒಂದಷ್ಟಲ್ಲ, ಸಿಕ್ಕಾಪಟ್ಟೆ ವ್ಯಾಲ್ಯೂಸ್ ಇದೆ. ಎಷ್ಟೋ ಕಡೆ ನೀವು ನಗ್ತೀರಾ, ಎಷ್ಟೋ ಕಡೆ ನೀವು ಸಂತೋಷ ಪಡ್ತೀರಾ, ಎಷ್ಟೋ ಕಡೆ ಇಮೋಷ್ನಲಾಗಿ ನಿಮ್ಮನ್ನು ಅದು ಸ್ವಲ್ಪ ಒಂದು 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 ಕಷ್ಟನೂ ಕೊಡುತ್ತೆ ನಿಮ್ಮ ಹೃದಯಕ್ಕೆ. ಬಟ್ ಈ ಸಿನಿಮಾ ನೋಡಿ ಆಚೆ ಬಂದಾಗ ನೀವೊಂದು ಒಂದು ಒಳ್ಳೆ ಫುಲ್ ಮೀಲ್ಸ್ ತಿಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಗೊತ್ತಾ ಆಚೆ ಬಂದಾಗ. ಒಂದು ಒಳ್ಳೆ ಊಟ ಮಾಡಿದ್ನಪ್ಪ, ತುಂಬ ಚೆನ್ನಾಗಿದೆ, 4 ಜನರಿಗೆ ಹೇಳ್ಬೇಕು ಈ ಕಡೆ ಹೋಗಿ ಊಟ ಮಾಡಿ, ತುಂಬ ಚೆನ್ನಾಗಿದೆ, ಹೊಟ್ಟೆಗೆ ತುಂಬ ಹೆವಿ ಇಲ್ಲ,
ಬಜೆಟು ಚೆನ್ನಾಗಿದೆ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತೀವಿ. ಅಲ್ಲ ಆಗಿರೋ ಒಂದು ಸಿನಿಮಾ ನಮ್ಮ ರಂಗಸಮುದ್ರ. ನಿಮಗೆಲ್ಲ ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ. ಬರೀ ತುಂಬ ಸೀರಿಯಸ್ ಆಗಿ ಇಲ್ಲ ಎಲ್ಲೂ ಬೋರ್ ಹೊಡಿಯುತ್ತೆ, ಏನಪ್ಪ ಏನೋ ಒಂದು ಕತೆ ಹೇಳಕ್ಕೆ ಬಂದಿದ್ದಾರೆ, ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತ ಏನೋ ಹಂಗೆ. ಆ ಚಾಲೆಂಜಸ್ ಬಂದು ಒಂದು ಚಿಕ್ಕ ಹುಡುಗನಿಗೂ ವಿಲನ್ಗೂ ಇರೋ ಚಾಲೆಂಜಸ್ ಬಂದು ಜನ ಕ್ಲಾಪ್ಸ್ ವಿಸಿಲ್ ಹೊಡ್ಬಿಡ್ತಾರೆ ಥಿಯೇಟ್ರಲ್ಲಿ. ಎಸ್ಪೆಷಲಿ ಆ ಸೀಕ್ವೆನ್ಸ್ ಯಾವಾಗ ಆ ಚಿಕ್ಕ ಹುಡುಗ ಬಂದು ಆ ವಿಲನ್ಗೆ ಡೈರೆಕ್ಟಾಗಿ ವಾರ್ನ್ ಮಾಡಿ ಬಂದು ಥಿಯೇಟ್ರಲ್ಲಿ ಕ್ಲಾಪ್ಸ್ 100% ಕ್ಲಾಪ್ಸ್. ಸೊ ನೀವು ಬಂದು ಒಂದು ದೊಡ್ಡ ಹೀರೋಗೆ ಸಿಗೋ ಒಂದು ರಿಸೆಪ್ಷನ್ ಆ ಚಿಕ್ಕ ಹುಡುಗನ ಸಿಗತ್ತೆ ಆ ಸೀಕ್ವೆನ್ಸಲ್ಲಿ. ಆ್ಯಂಡ್ ಸೊ ಆ ಥರ ಎಷ್ಟೋ ಸೀನ್ಸ್ ಐತೆ ಸಿನಿಮಾನಲ್ಲಿ. ಸೊ ನಿಮ್ಮ ಈ ಎಲ್ಲ ಶ್ರಮಕ್ಕೆ, ನಿಮ್ಮೆಲ್ಲ ಈ ಕನಸಿಗೆ 19ನೇ ತಾರೀಕಿಗೆ ಜನ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಖಂಡಿತವಾಗ್ಲೂ ಯಶಸ್ಸಾಗಲಿ ಅಂತ ನಾನು ಕೂಡ ಈ ಮೂಲಕ ಭಾವಿಸ್ತೀನಿ. ಇಷ್ಟೊತ್ತಂಗೆ ನಮ್ಮ ಜೊತೆ ಥ್ಯಾಂಕ್ ಯು. Thank you. ಸೊ